Welcome back. Let's solve one more problem today. Interesting one rather. ನೋಡೋಣ ಅದರದ್ದು ಸೊಲ್ಯೂಷನ್ಸ್ ಹೇಗೆ ನಾವು ತೆಗಿಬೋದು ಅಂತ ಹೇಳಂದ್ಬಿಟ್ಟು. ಬಟ್ ಲೆಟ್ಸ್ ಗೆಟ್ ಟು ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕ್ವಿಕ್ಲಿ. ರೈಟ್, ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇಸ್ 994 ರಾಟನ್ ಆರೆಂಜಸ್ ಅಂತ ಹೇಳಿಬಿಟ್ಟು, ಆ್ಯಂಡ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಗೋಸ್ ಲೈಕ್ ದಿಸ್. ಇಟ್ಸ್ ಅ ಮೀಡಿಯಮ್ ಲೆವೆಲ್ ಆಫ್ ಅ ಪ್ರಾಬ್ಲಮ್. ಅವ್ರು ಏನು ಕೊಟ್ಟಿದ್ದಾರೆ ನಮಗೆ ಅಂದರೆ m×n ಗ್ರಿಡ್ ಕೊಟ್ಟಿದ್ದಾರೆ. ರೈಟ್, you can see those grids, right? So one grid kottidare, rather this is that grid. It is represented in a 2D matrix array like this, right, where each cell can have one of three values. So it can be, the cells can be only three values. It can contain one of those three values, right? 0 representing an empty cell. So 0 andre empty cell, 1 representing a fresh orange, and 2 representing a rotten orange. Right, straightforward. So rotten oranges yavdu 2, right? Every minute any fresh orange that is 4 directionally adjacent, right, to a rotten orange becomes rotten. So this is something which we have seen, this 4 directional adjacent stuff, right? So 4 directionally adjacent anta helandre ಮೇಲೆ ಕೆಳಗೆ, left ಮತ್ತೆ right, horizontally ಮತ್ತೆ vertically. That's all, no diagonally or anything as such. So yeah, if there is an orange like this, right, quickly, if there is a capital orange like this, ಈ ರೀತಿಯಲ್ಲಿ ಅಥವಾ ಈ ರೀತಿಯಲ್ಲಿ, ಆ್ಯಸ್ ಟೋಲ್ಡ್ ಬಿಫೋರ್, ಇದರ ಕೆಳಗಡೆ ಈ ರೀತಿಯಲ್ಲಿ, ರೈಟ್, ಆ್ಯಂಡ್ ಮೇಲೆ ಎಲ್ಲಿ ಬರುತ್ತೆ, ಲೆಟ್ಸ್ ಸೇ ಇಲ್ಲಿ. ಸೊ ದೀಸ್ ಆರ್ ದ 4 ಡೈರೆಕ್ಷನ್ಸ್, ಆ್ಯಂಡ್ ದ ಫ್ರೆಶ್ ಆರೆಂಜ್, right, which is represented as 1, will get rotten when it is adjacent in this 4 direction, right? Example, if I start ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, if I start with a rotten orange ಇಲ್ಲಿ, the 4 directionally adjacent ಯಾವುದು, 4 directionally ಅಂತ ಹೇಳಂದ್ರೆ ಮೇಲೆ ಮತ್ತು ಲೆಫ್ಟ್ ಸೈಡಲ್ಲಿ we are outside the grid, so that is not considered as a valid scenario. But then within the grid, that is towards your right, this orange gonna immediately be rotten, and to the bottom, that will be rotten in the very next minute. So that is what they have shown. Next, ಅದು ಅಲ್ಲಿಗೆ ನಿಂದಿರುತ್ತಾ ಇಲ್ಲ, that infection or rot will spread throughout the board or throughout the grid, right? So it will spread, and the next minute ಇದು ಎರಡು ಪ್ರೊಪಗೇಟ್ ಮಾಡುತ್ತೆ ಆ ರಾಟ್ನ, ರೈಟ್? ಸೊ ಇದು ಎಲ್ಲಿಗೆ ಸ್ಪ್ರೆಡ್ ಮಾಡುತ್ತೆ, ಅದರ ಜಸ್ಟ್ ಅಡ್ಜಸೆಂಟ್ ಅಂದರೆ 4 ಡೈರೆಕ್ಷನಲ್ಲಿ ಅಡ್ಜಸೆಂಟ್ ಇರ್ತಕ್ಕಂಥ ನೆಕ್ಸ್ಟ್ ಸೆಲ್ಲಿಗೆ, ಮತ್ತೆ ಪುನಃ ಇದು ಎಲ್ಲಿ ಸ್ಪ್ರೆಡ್ ಮಾಡುತ್ತೆ, ಅದರದ್ದು ಕೆಳಗಡೆ. ಇದಕ್ಕೆ ಬೇರೆ ಇನ್ನೇನು ಇಲ್ಲ, ಅದಕ್ಕೆ ಇದು ರಾಟ್ ಆಗಿರೋದು ಇನ್ನೊಂದು ಸತಿ ರಾಟ್ ಆಗಲಿಕ್ಕೂ ಆ ಥರ ಏನು ಇಂಟೆನ್ಸಿಟಿ ಅಂತ ಹೇಳಿ ಏನೂ ಇಲ್ಲ. ಸೊ ರಾಟ್ ಆಗಿದ್ದರೆ ಮುಗ್ದೋಯ್ತು, ಸೊ ರಾಟನ್. ಸೊ ಇದಕ್ಕೆ ರಾಟ್ ಮಾಡಲಿಕ್ಕೆ ಇನ್ನೇನು ಇಲ್ಲ, ಸೊ ದಿಸ್ ವಿಲ್ ಬಿ ಲೆಫ್ಟ್ ಅಲೋನ್, ರೈಟ್? ಸೊ ದಿಸ್ ಇಸ್ ಆಲ್ರೆಡಿ ರಾಟೆಡ್, ಸೊ ಇಟ್ ಕಾಂಟ್ ರಾಟ್ ಎನಿ ಅದರ್ ಆರೆಂಜಸ್ ಫರ್ದರ್, ರೈಟ್? ದಟ್ಸ್ ಇಟ್. ಸೊ ದೆನ್ ಇದು ನೆಕ್ಸ್ಟ್ ಮಿನಿಟಲ್ಲಿ ಎರಡು ಏನು ಪ್ರೊಪಗೇಟ್ ಆಯಿತು, ಸೊ ಅದು ಮತ್ತೆ again it will be spreading towards what, towards spreading that infection or rot towards the next set of fresh oranges, right? So ಅದೇನು ಮಾಡುತ್ತೆ, ನೆಕ್ಸ್ಟ್ ಯಾವ್ದು ಬರುತ್ತೆ, ಇದು ತೊಗೊಳ್ಳೋಣ ಅಂತ ಹೇಳಿ ತಿಳ್ಕೊಳ್ಳೋಣ. ಇದಕ್ಕೆ ಬೇರೆ ಇನ್ನೇನು ಇಲ್ಲ, ಇನ್ನು ರಾಟ್ ಮಾಡಲಿಕ್ಕೆ ಬೇರೆ ಇದು ಬ್ಯಾಕ್ ಸೈಡ್ ಹೋಗೋ ಆಗಿಲ್ಲ, ಬಿಕಾಸ್ ದೆರ್ ಇಸ್ ನೋ ನೆಸೆಸಿಟಿ ಆಫ್ ಗೋಯಿಂಗ್ ಬ್ಯಾಕ್ ಸೈಡ್, ರೈಟ್? ಸೊ ವಿ ಆರ್ ಇನ್ ದ ಕೋರ್ಸ್ ಆಫ್ ಎಕ್ಸ್ಪ್ಲೇನಿಂಗ್ ದಿಸ್, ವಿ ಆರ್ ಟ್ರೈಂಗ್ ಟು ಬಿಲ್ಡ್ ಅನ್ intuition as well, right? Hope that intuition catches one, right? So let's see. ಸೊ ಇದಕ್ಕೇನಾಗುತ್ತೆ, ನೆಕ್ಸ್ಟ್ ಮಿನಿಟಲ್ಲಿ ಈ ಒಂದು ಆರೆಂಜಿಗೆ ಏನಾಗುತ್ತೆ, ಇನ್ ರಾಟ್ ಸ್ಪ್ರೆಡ್ ಮಾಡಲಿಕ್ಕೆ ಇದಕ್ಕೂ ಏನೂ ಆಗೋದಿಲ್ಲ, ಯಾಕಂದರೆ ಹಿಂದ್ಗಡೆ ಹೋಗೋ ಪ್ರಮೇಯ ಇಲ್ಲ, ಬಿಕಾಸ್ ಆಲ್ರೆಡಿ ರಾಟ್ ತೊಗೊಂಡ್ಬಿಟ್ಟಿದೆ, ರೈಟ್? ಮೇಲೆ ಹೋಗಿದ್ರೆ ಔಟ್ ಆಫ್ ಗ್ರಿಡ್, ಪಕ್ಕದಲ್ಲಿ ಹೋದರೆ ಔಟ್ ಆಫ್ ಗ್ರಿಡ್, ಕೆಳಗಡೆ ಎಂಟಿ ಸೆಲ್ಲಿಗೆ ಏನು ಎಫೆಕ್ಟ್ ಆಗಬೇಕಾಗಿಲ್ಲ, ಎಂಟಿ ಸೆಲ್ ಇಸ್ ರಿಪ್ರೆಸೆಂಟೆಡ್ ಥ್ರೂ 0, ರೈಟ್? ನೆಕ್ಸ್ಟ್ ಇನ್ನೊಂದು ಯಾವ್ದು ರಾಟ್ ಇದೆ, ದಟ್ ಇಸ್ ಮಿನಿಟ್ 3ಅಲ್ಲಿ ಈ ರಾಟು ನೆಕ್ಸ್ಟ್ ಇಮಿಡಿಯೇಟ್ ಆರೆಂಜಿಗೆ ಯಾವುದಿದೋ, ಮೇಲೆ ಎಲ್ಲ ಪಕ್ಕದಲ್ಲಿ ಎಂಟಿ ಸೆಲ್ ಇದೆ, ಹಿಂದ್ಗಡೆ ಆಲ್ರೆಡಿ ರಾಟ್ ಆಗಿದೆ, ಕೆಳಗಡೆ ಹೋಗಿ ಚೆಕ್ ಮಾಡಿದಾಗ ಒಂದು ಫ್ರೆಶ್ ಆರೆಂಜ್ ಸಿಗುತ್ತೆ, ಅದಕ್ಕೂ ರಾಟ್ ಆಗುತ್ತೆ. ಇನ್ನು ಉಳಿದಿದ್ದು ಏನು, ನೆಕ್ಸ್ಟ್ ಮಿನಿಟಲ್ಲಿ ಈ ಒಂದು ಲಾಸ್ಟ್ ಆಗಿರ್ತಕ್ಕಂಥ ಆರೆಂಜ್ ಏನಿದೆ ಅದು ಪುನಃ ಹೋಗ್ಬಿಟ್ಟು ಇನ್ನೂ ಒಂದು ಕೊಳೆ ಉಳಿದಿರ್ತಕ್ಕಂಥ ಒಂದು ಆರೆಂಜಿಗೂ ಕೂಡ ರಾಟ್ನ ಸ್ಪ್ರೆಡ್ ಮಾಡುತ್ತೆ. ಡನ್. ಸೊ ಅವ್ರು ಏನು ಕೇಳ್ತಾ ಇದ್ದಾರೆ, ರಿಟರ್ನ್ ದ ಮಿನಿಮಮ್ ನಂಬರ್ ಆಫ್ ಮಿನಿಟ್ಸ್ that must elapse until no cell has a fresh orange, right? ಸೊ ಈ ಕೇಸಲ್ಲಿ ಏನಾಯಿತು, 4 ನಿಮಿಷ ಬೇಕಾಯಿತು. 4 ನಿಮಿಷ ಎಂಟೈರ್ ಬಾಸ್ಕೆಟ್, ಇಫ್ ಯು ಕನ್ಸಿಡರ್ ದಿಸ್ ಗ್ರಿಡ್ ಆಸ್ ಅ ಬಾಸ್ಕೆಟ್, ಏನಾಗೋಯಿತು, ಅದಿಷ್ಟು ರಾಟ್ ಆಗಲಿಕ್ಕೆ ನನಗೆಷ್ಟು ಬೇಕಾಗುತ್ತೆ, 4 ನಿಮಿಷ ಬೇಕಾಗುತ್ತೆ, ರೈಟ್? ಇಫ್ ದಿಸ್ ಈಸ್ ಇಂಪಾಸಿಬಲ್ ಟು ರಿಟರ್ನ್, ದೆನ್ -1, ರೈಟ್? ಇಂಪಾಸಿಬಲ್ ಯಾವಾಗುತ್ತೆ, ಇಮ್ಯಾಜಿನ್ ಅ ಗ್ರಿಡ್ ವೇರ್, ಇಲ್ಲಿ ಎಕ್ಸಾಂಪಲ್ ನನಗೆ ಈ 3 ರಾಟ್ ಇರಲಿಲ್ಲ ಅಂತ ಹೇಳಿ ತಿಳ್ಕೊಳ್ಳೋಣ. ಅಂದರೆ ನನಗೇನಿತ್ತು, ಈ 3
ಈ ಮಿನಿಟ್ 0 ಅಲ್ಲಿ ನೋಡಿ, ಈ 3 ಫ್ರೆಶ್ ಆರೆಂಜ್ನ ನೀವು ತೆಗೆದುಬಿಡಿ. ಈ ಕಾಲಮ್ ಸೆಕೆಂಡಲ್ಲಿರೋದು, ಕಾಲಮ್ ಫಸ್ಟ್ ಅಂತ ಹೇಳಿ ಅಂದ್ಕೊಂಡ್ರೆ ಕಾಲಮ್ ಸೆಕೆಂಡಲ್ಲಿರ್ತಕ್ಕಂಥ 3 ಆರೆಂಜ್ನೂ ತೆಗೆದುಬಿಡಿ. ಅವಾಗೇನಾಗುತ್ತೆ, ರಾಟ್ ಇಲ್ಲಿಂದ ಶುರು ಆಯಿತು, ಈ ಆರೆಂಜಿಗೆ ರಾಟ್ ಹಿಡಿತು, ನೆಕ್ಸ್ಟ್ ಏನಾಗಲಿಲ್ಲ, ಈ 2 ಆರೆಂಜ್ ಸೇಫ್ ಆಗಿ ಹೋಗ್ಬಿಡ್ತು. ಬಿಕಾಸ್ ದಿಸ್ ಆರೆಂಜ್ ಲಿಟ್ರಲಿ ಇದು ರಾಟ್ ಆದ ನಂತರನೂ ಇದು ರಾಟ್ ಎಲ್ಲೂ ಸ್ಪ್ರೆಡ್ ಮಾಡೋಕ್ಕಾಗಲ್ಲ. ಬಿಕಾಸ್ 4 ಡೈರೆಕ್ಷನಲ್ಲಿ ಏನಿದೆ, ಒಂದು ಮೇಲಿರೋ ಡೈರೆಕ್ಷನಲ್ಲಿ ಏನಿದೆ ಆಲ್ರೆಡಿ ರಾಟ್ ಇದೆ, ಸೊ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಎಂಟಿ ಸೆಲ್ ಇದೆ, ಬಿಕಾಸ್ ವಿ ಹ್ಯಾವ್ ಅಸ್ಯೂಮ್ಡ್ ದಸ್ ಈ ಸಿನರಿಯೋ ಅಲ್ಲಿ ಈ ಪರ್ಟಿಕ್ಯುಲರ್ ಕಾಲಮ್ ಬಂದುಬಿಟ್ಟು ಎಂಟಿ ಇರುತ್ತೆ ಅಂತ ಹೇಳಂದ್ಬಿಟ್ಟು, ರೈಟ್. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ, ಇದು ನಾನು ಕ್ವಿಕ್ಕಾಗಿ ತೊಗೊಂಡು, ಇಫ್ ಇಟ್ ಈಸ್ ನಾಟ್ ಬಿಲ್ಡಿಂಗ್ ಅನ್ ಇಮ್ಯಾಜಿನೇಷನ್ ಅಲ್ಲ, ಲೆಟ್ ಮೀ ಕಾಪಿ ದಿಸ್ ಇಮೇಜ್, ರೈಟ್, and try to paste it here, right. and ಇಲ್ಲಿ ನೀವೇನು ಇಮ್ಯಾಜಿನ್ ಮಾಡ್ಕೊಳ್ಳಿ, ರೈಟ್, ಈ ಕೇಸ್ನ ತೆಗೆದ್ಬಿಡೋಣ ನಾವು, ರೈಟ್. ಇದಕ್ಕೆ ಇದನ್ನು ತೊಗೊಂಡ್ಬಿಟ್ಟು ಈ ಕೇಸ್ನ ತೆಗೆದ್ಬಿಡೋಣ, ರೈಟ್. ಈ ಕೇಸ್ ಇಲ್ಲ, ಆ್ಯಂಡ್ ದೆನ್ ವಿ ವಿಲ್ ಈ ಕೇಸ್ ಇಲ್ಲ ಅಂತ ಹೇಳಿ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ, ಸೊ ಆ್ಯಸ್ ಐ ವಾಸ್ ಎಕ್ಸ್ಪ್ಲೈನಿಂಗ್ ಪ್ರಿವಿಯಸ್ಲಿ, ರೈಟ್, ಇಲ್ಲಿ ರಾಟ್ ಇದೆ, ಇದಕ್ಕೆ ರಾಟ್ ಅಂಟ್ಕೊಳ್ಳುತ್ತೆ, ಇಲ್ಲಿಂದ ಮುಂದೆ ಸ್ಪ್ರೆಡ್ ಮಾಡಲಿಕ್ಕಾಗಲ್ಲ, 4 ಡೈರೆಕ್ಷನಲ್ಲಿ ಏನಾಯಿತು, ಎಲ್ಲಿ ರಾಟು ಹಿಡಿಯಲ್ಲ, ರೈಟ್. ಇವು 2 ಆರೆಂಜಸ್ ಏನಾದವು, ಸೇವ್ ಆದವು, ರೈಟ್. ವೆರಿ ಕ್ಲಿಯರ್. ಸೊ ಆ ಕೇಸಲ್ಲಿ ಏನು ಮಾಡಬೇಕು ನಾನು, ಆ ಕೇಸಲ್ಲಿ ಎಷ್ಟು ನಿಮಿಷ ಅನ್ನೋದು ನಮಗೆ ಅವಶ್ಯಕತೆ ಇಲ್ಲ, ಬಿಕಾಸ್ ಎಂಟೈರ್ ಬಾಸ್ಕೆಟ್ ವಿಲ್ ನಾಟ್ ಬಿ ರಾಟೆಡ್, ಸೊ ಇಟ್ ವಿಲ್ ಬಿ -1. ರಾಟ್ ಕಂಪ್ಲೀಟಾಗಿ ಸ್ಪ್ರೆಡ್ ಆಗಿಲ್ಲ ಅನ್ನೋದು ಈಸ್ ವಾಟ್ ಇಂಪಾರ್ಟೆಂಟ್ ಕ್ರೈಟೀರಿಯನ್ ಹಿಯರ್ ಇಸ್, ರೈಟ್. So that's all the simple problem statement gives us, and they have given us the constraints of m andre enu, n andre enu, ಎಷ್ಟು ದೊಡ್ಡ ಗ್ರಿಡ್ ಇರುತ್ತೆ. It can be a 10x10 grid as well. That's what they are trying to say. And grid I of j, any cell will be only 3 values, that is 0, 1, 2. You can be rest assured on that. Done. That's what the problem statement here is, right. Now let's get quickly to building intuition and algorithm on this part, right. As we have seen before, right, we will build upon the tools that we have discovered so far. What are the tools that we have discovered? We have discovered cell wise ಅಥವಾ ಗ್ರಿಡ್ ಅಲ್ಲಿ ನಾವು ಟ್ರಾವರ್ಸ್ ಮಾಡ್ತಿದ್ದೀವಿ ಅಂತ ಹೇಳಂದ್ರೆ ಏನು ಮಾಡ್ಬೋದು, ಟ್ರಾವರ್ಸ್ ಮಾಡಬೇಕು. ಟ್ರಾವರ್ಸ್ ಮಾಡಲಿಕ್ಕೆ ನಮ್ಮ ಹತ್ರ ಏನಿದೆ, BFS ಅಪ್ರೋಚ್ ಇದೆ ಮತ್ತು DFS ಅಪ್ರೋಚ್ ಇದೆ, ರೈಟ್. ದೀಸ್ ಆರ್ ದ 2 ways. ಸೊ ನಮಗೆ ಕ್ಲಿಯರ್ಲಿ ನಾವೇನು ಮಾಡಬೇಕಾಗುತ್ತೆ, ಗ್ರಿಡ್ಡಲ್ಲಿ ಟ್ರಾವರ್ಸ್ ಮಾಡಬೇಕಾಗುತ್ತೆ ಇನ್ ಆರ್ಡರ್ ಟು ಫೈಂಡ್ ಔಟ್ ಏನಾಗ್ತಿದೆ ಪ್ರತಿಯೊಂದು ಸೆಲ್ಲಿಗೆ ಅಂತ ಹೇಳಿ. DFS ಆ್ಯಂಡ್ DFS ಎರಡಿದೆ, BFS ಒಂದಿದೆ, DFS ಒಂದಿದೆ. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಎಲ್ಯಾಪ್ಸ್ಡ್ ಟೈಮ್ನ ನಾವೇನು ಇಟ್ಕೋಬೇಕು, ಎಲ್ಯಾಪ್ಸ್ಡ್ ಅಂತ ಹೇಳಿ ಕರೆಯೋದಾಯಿತು ಅಂತ ಹೇಳಂದರೆ ಪ್ರತಿ ಸತಿನೂ ನಾವೇನು ಮಾಡ್ತಾ ಹೋಗಬೇಕಾಗುತ್ತೆ, ಇನ್ಕ್ರಿಮೆಂಟ್ ಮಾಡ್ತಾ ಹೋಗಬೇಕಾಗುತ್ತೆ. ಬಿಕಾಸ್ ಎಷ್ಟು ಟೈಮ್ ಆಗಿದೆ ಪ್ರತಿ ಸತಿನೂ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಎಷ್ಟು ಎಲ್ಯಾಪ್ಸ್ ಆಗ್ತಿದೆ ಟೈಮು, ಇನ್ ಆರ್ಡರ್ ಟು ಗೆಟ್ ದಿಸ್ ಇನ್ಫೆಕ್ಷನ್ ಆರ್ ರಾಟ್ ಸ್ಪ್ರೆಡ್ ಅಕ್ರಾಸ್ ದಿ ಎಂಟೈರ್ ಬೋಟ್. ಸೊ ಒಂದು ಎಲ್ಯಾಪ್ಸ್ಡ್ ಅಂತ ಹೇಳಿ ಒಂದು ಟೈಮ್ನ ನಾವು ಇಟ್ಕೋಬೇಕಾಗುತ್ತೆ. ಆ್ಯಂಡ್ ಲೆಟ್ ಸಿ ಲೈಕ್ ಇದು ಹೇಗೆ ನಾವು ಸಿಮ್ಯುಲೇಟ್ ಮಾಡ್ಬೋದು ಈ ಸಿಚುವೇಶನ್ ಅಂತ ಹೇಳಂದ್ಬಿಟ್ಟು ಕೊನೆಗೆ ಏನು ಮಾಡಬೇಕು, ವಿ ಹ್ಯಾವ್ ಟು ರಿಟರ್ನ್ ದಟ್ elapsed time, right. Let me spell that correctly, right. elapsed ಟೈಮ್ನ ನಾವು ರಿಟರ್ನ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಕ್ಯಾಚ್ ಏನು ಅಂತ ಹೇಳಂದರೆ, ಒಂದು ಯಾವುದಾದ್ರೂ ಫ್ರೆಶ್, ಮೊದಲನೇ ನಾನು ಏನಾದರೂ ಒಂದು ಫ್ರೆಶ್ ಐಟಮ್ ಅಂತ ಹೇಳಿ ಇಟ್ಕೊಂಡ್ರೆ ಅಥವಾ ಫ್ರೆಶ್ ಆರೆಂಜಸ್ ಎಷ್ಟಿದ್ದಾವೆ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳೋದಾಯಿತು ಅಂದರೆ, ಆ ಫ್ರೆಶ್ ಆರೆಂಜಸ್ ಇನ್ನು ಉಳಿದಿದ್ದಾವೆ, ಕೊನೆಗೆ ಫ್ರೆಶ್ ಆರೆಂಜಸ್ ಏನಾದರೂ ಉಳಿದಿದ್ರೆ ನನಗೆ ಅರ್ಥ ಏನು ಬರುತ್ತೆ, ಫ್ರೆಶ್ ಆರೆಂಜಸ್ ಉಳಿದಿದ್ರೆ ಏನಾಯಿತು, ಈ ಸಿನರಿಯೋದಲ್ಲಿ ಏನಾಯಿತು, ಈ 2 ಫ್ರೆಶ್ ಆರೆಂಜಸ್ ಉಳಿದ್ಬಿಡ್ತವೆ ನಮಗೆ, ಈ ಎರಡನೇ ಹೈಪೋಥೆಟಿಕಲ್ ಸಿಚುವೇಶನ್ಸ್ ವಿಚ್ ವಿ ಎಂಟರ್ಡ್, ರೈಟ್. ಆ ಕೇಸಲ್ಲಿ, ಆ ಟೆಸ್ಟ್ ಕೇಸಲ್ಲಿ ಏನಾಗುತ್ತೆ, ಫ್ರೆಶ್ ಉಳಿದಿರುತ್ತೆ. ಸೊ ಹಂಗಿದ್ರೆ ನಾವೇನು ಮಾಡೋಣ, ಟ್ರಾವರ್ಸ್ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ 2 ವೇರಿಯೇಬಲ್ ಇಟ್ಕೊಳ್ಳೋಣ, ಒಂದು ಫ್ರೆಶ್ ಅಂತ ಹೇಳಿ, FRESH ಫ್ರೆಶ್ ಅಂತ ಹೇಳಿ, ರೈಟ್, ಆ್ಯಂಡ್ ಎಲ್ಯಾಪ್ಸ್ಡ್ ಅಂತ ಹೇಳಿ, ರೈಟ್. ಇವೆರಡನ್ನು ಇಟ್ಕೊಳ್ಳೋಣ. ಆ್ಯಂಡ್ ರಿಟರ್ನ್ ಮಾಡುವಾಗ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಆನ್ ಏನು, ಇಫ್ ಏನು ಫ್ರೆಶ್ ಉಳಿದಿದ್ರೆ ಏನಾಗಬೇಕು, ಲೆಟ್ಸ್ ಸೇ ಇಫ್ ಫ್ರೆಶ್ is not equal to 0 ಅಂತ ಹೇಳಿ ತಿಳ್ಕೊಳ್ಳೋಣ. ದೆನ್ ಅರ್ಥ ಏನು, ಇಟ್ ಈಸ್ -1, ಅಥವಾ ದೆನ್ elapsed time ಎಷ್ಟು. ದಿಸ್ ಇಸ್ ಅ ಸಿಂಪಲ್ ಟರ್ನರಿ ಆಪರೇಟರ್ ದಟ್ ವಿ ವಿಲ್ ಮೇಕ್ ಯೂಸ್, ರೈಟ್. ವೆರಿ ಸಿಂಪಲ್. ಸೊ ಸಿಂಪಲ್ 3 ಲೈನ್ ಇಂಟ್ಯೂಷನ್ನ ದ ಓವರ್ ಆಲ್ ಐಡಿಯಾ, ದಿಸ್ ಇಸ್ ನಾಟ್ ಈವನ್ ಗೆಟಿಂಗ್ ಇನ್ ಟು ದ ನುವಾನ್ಸಸ್. ಸೊ ಮೇಲ್ ನೋಡದಲ್ಲಿ ನಮಗೆ ಇವಿಷ್ಟು ಮಾಡಬೇಕು ಅನ್ನೋದು ಅರ್ಥ ಆಗ್ತಿದೆ, ರೈಟ್, ಇಲ್ಲಿ, ರೈಟ್. ನೆಕ್ಸ್ಟ್ ಟ್ರಾವರ್ಸಿಗೆ ಹೋಗೋಣ. ಲೆಟ್ಸ್ ಇಟರೇಟಿವ್ಲಿ ಬಿಲ್ಡ್ ನಾವು, ರೈಟ್. ಯಾವ ಥರದ ಟ್ರಾವರ್ಸ್ ನಾವು ಇಲ್ಲಿ ಚೂಸ್ ಮಾಡಿದ್ರೆ ಬೆಟರ್, ರೈಟ್. ಥಿಂಕ್ ಅಬೌಟ್ ಇಟ್. ಇಲ್ಲಿ BFS ಬೆಟರಾ, ಡೆಪ್ತ್ ಫಸ್ಟ್ ಸರ್ಚ್ ಬೆಟರಾ? ಡೆಪ್ತ್ ಫಸ್ಟ್ ಸರ್ಚಲ್ಲಿ ಏನಾಗುತ್ತೆ, DFS ತೊಗೊಳ್ಳೋಣ. DFSಲ್ಲಿ ಏನಾಗುತ್ತೆ ನೋಡಿ, ಇಂಟ್ಯೂಷನ್ ಆಲ್ರೆಡಿ ಒಂದು ಕ್ಯೂ ಕೊಟ್ಬಿಡುತ್ತೆ ನಿಮಗೆ. ಇಂಟ್ಯೂಷನ್ ಏನು ಹೇಳುತ್ತೆ, ಈ ಥರ ಬರಿತಾ ಹೋಗಿ. ಇಲ್ಲಿ ಎಕ್ಸಾಂಪಲ್
ನಿಮಗೆ ಇನ್ನೊಂದು ಇಂಟ್ಯೂಷನ್ ಬಿಲ್ಡ್ ಮಾಡಲಿಕ್ಕೆ ಐ ವಿಲ್ ಟ್ರೈ ಟು ಹೆಲ್ಪ್ ವಿತ್ ದಿಸ್ ಡಯಾಗ್ರಾಮ್, ರೈಟ್. ಸೊ ಇಲ್ಲೊಂದು ಆರೆಂಜ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಇನ್ನೊಂದು ಸಿಚುವೇಶನ್ ನೋಡಿ, ನಾನು ಬಿಫೋರ್ ಐ ಗೆಟ್ ಇನ್ ಟು ದಿಸ್ ಸಿಚುವೇಶನ್, ಬಿಫೋರ್ ಐ ಎಕ್ಸ್ಪ್ಲೇನ್ ದಿಸ್, ಹ್ಯಾವ್ ದೇ ಗಿವನ್ ಟು ಯು ದೇರ್ ಕ್ಯಾನ್ ಬಿ ಮಲ್ಟಿಪಲ್ ರಾಟನ್ ಆರೆಂಜಸ್? ಡಿಡ್ ಯು ಥಿಂಕ್ ಅಬೌಟ್ ದ್ಯಾಟ್? ಇಟ್ ಈಸ್ ಅ ವ್ಯಾಲಿಡ್ ಸಿನರಿಯೋ, ರೈಟ್? ಇಲ್ಲಿ ಎಲ್ಲೂ ಹೇಳಿಲ್ಲ, ಈ ಕಾನ್ಸ್ಟೆಂಟ್ಸಲ್ಲೂ ಹೇಳಿಲ್ಲ ಒಂದೇ ರಾಟನ್ ಆರೆಂಜ್ ಇರುತ್ತೆ ನನಗೆ ಅಂತ ಹೇಳಿ. ಅದರ ಅರ್ಥ ಏನು? ಇದನ್ನು ರಾಟ್ ಆಗಿರ್ಬೋದು, ಇದನ್ನು ರಾಟ್ ಆಗಿರ್ಬೋದು, ರೈಟ್? ದ ಎಂಟೈರ್ ಗ್ರಿಡ್ ಗಿವನ್ ಇಟ್ ಬಿ ಲೈಕ್ ಕಂಪ್ಲೀಟ್ ಆಫ್ ರಾಟನ್ ಆರೆಂಜಸ್ ಇಟ್ ಸೆಲ್ಫ್. ದಟ್ಸ್ ಆಲ್ಸೋ ಅ ವ್ಯಾಲಿಡ್ ಸಿನರಿಯೋ, ರೈಟ್? ಸೊ ಅಂದರೆ 2-3 ಸೋರ್ಸ್ ಆಫ್ ನನಗೇನಿದೆ ರಾಟನ್ ಏನಿರುತ್ತೆ, ರಾಟನ್ ಆರೆಂಜಸ್ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಅಲ್ಲಿಂದ ಇನ್ಫೆಕ್ಷನ್ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ, ರಾಟ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಲೆಟ್ಸ್ ಇವಾಗ ಸಿಂಪ್ಲಿಸ್ಟಿಕ್ಲಿ 2 ತೊಗೊಳ್ಳೋಣ, 2 ರಾಟನ್ ಏನಂತ ತಿಳ್ಕೊಳ್ಳೋಣ, 2 ರಾಟನ್ ಆರೆಂಜಸ್ ಇದ್ದಾವೆ ಅಂತ ಹೇಳಿ ತಿಳ್ಕೊಳ್ಳೋಣ. ಆ್ಯಂಡ್ ವಿ ವಿಲ್ ಆಲ್ಸೋ ಟ್ರೈ ಟು ಪಿಕ್ಚರೈಸ್ 2 ಸಿಂಪಲ್ಲಾಗಿ ನಾನ್ ರಾಟನ್ ಆರೆಂಜಸ್ನ, ರೈಟ್? ಇವೆರಡು ನಾನ್ ರಾಟನ್ ಎಕ್ಸಾಂಪಲ್. ಇವಾಗ ಏನಾಗುತ್ತೆ, ಲೆಟ್ಸ್ ಎ ಮೇಕ್ ಇಟ್ ಗ್ರೀನ್, ರೈಟ್? ಇದನ್ನು ದೀಸ್ ಆರ್ ರಾಟ್ ಆಗಿಲ್ಲ, ರೈಟ್? ರೈಟ್. ಸೊ ದೀಸ್ 2 ಆರ್ ರಾಟೆಡ್ ಆ್ಯಂಡ್ ದೀಸ್ 2 ಆರ್ ನಾಟ್ ರಾಟೆಡ್. ನಾವು ಇವಾಗ ಏನಾಗುತ್ತೆ ಸಿಚುವೇಶನ್ ನೋಡೋಣ, ಇಂಟ್ಯೂಷನ್ ಅಷ್ಟೇ. ಸೊ ಡೋಂಟ್ ವರಿ ಅಬೌಟ್ ಗೆಟಿಂಗ್ ಇನ್ ಟು ದ ಆಲ್ಗಾರಿದಮ್ nuances like BFSR, DFSR. No, what do our imagination say, right? That is very important, right? We have to imagine the problems and problem statement na, and from known to unknown traverse ಮಾಡಿದಾಗ ಮಾತ್ರನೇ we will get to know. So this is a known stuff. So what is a known stuff? ಈ ಥರ 2 ಆರೆಂಜಸ್ ಇದ್ದಾವೆ, 2 ರಾಟ್ ಆಗಿರ್ಬೋದು ಸಿಚುವೇಶನ್ನು, ಆ್ಯಂಡ್ ರಾಟ್ ನಾಟ್ ರಾಟೆಡ್ಗೆ ನಾವು ಏನು ಮಾಡ್ತಾ ಇದ್ವಿ, ಸ್ಪ್ರೆಡ್ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ವಿ. ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ, ಇಫ್ ಐ ಕ್ಯಾನ್ ಕ್ವಿಕ್ಲಿ ಡ್ರಾ ಅ ಫ್ರೀ ಹ್ಯಾಂಡ್ ಡಯಾಗ್ರಾಮ್ ಇಲ್ಲಿ, ರೈಟ್? ಇಲ್ಲಿಂದ ಇನ್ಫೆಕ್ಷನು ನೆಕ್ಸ್ಟ್ ಡಯಾಗ್ನಲಿ ಅಪೋಸಿಟ್, ಆ ಡಯಾಗ್ನಲ್ ಡಿಸ್ಟೆನ್ಸ್ ಯೂನಿಟ್ ಡಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ತಾ ಇದ್ದೀವಿ, ರೈಟ್? ಯೂನಿಟ್ ಡಿಸ್ಟೆನ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್? ಯೂನಿಟ್ ಡಿಸ್ಟೆನ್ಸ್ ಇನ್ 4 ಡೈರೆಕ್ಷನ್, ರೈಟ್? ಇಫ್ ಆ ನುವಾನ್ಸಸ್ಸು ಬೇಡ ಅಂತ ಹೇಳಂದರೆ ನೋಡಿ, ರಾಟ್ ಹೇಗೆ ಸ್ಪ್ರೆಡ್ ಆಗುತ್ತೆ ಅಥವಾ ಇನ್ಫೆಕ್ಷನ್ ಹೇಗೆ ಸ್ಪ್ರೆಡ್ ಆಗುತ್ತೆ, ಈ ರೀತಿಯಲ್ಲಿ ಒಂದು ಸ್ಟೆಪ್ಪಲ್ಲಿ, ಅಥವಾ ಮೊದಲನೇ ಸ್ಟೆಪ್ ಈ ರೀತಿಯಲ್ಲಿ ತೊಗೊಳ್ಳೋಣ, 2ನೇ ಸ್ಟೆಪ್ ಈ ರೀತಿಯಲ್ಲಿ ತೊಗೊಳ್ಳೋಣ, ರೈಟ್? ಈ ಸ್ಟೆಪ್ಪಲ್ಲಿ ಮತ್ತೆ ರಾಟ್ ಬಂತು ಅಂದರೆ ಪ್ರೊಪಗೇಟ್ ಆಗುತ್ತೆ ರಾಟ್, ಈ ಕೇಸಲ್ಲಿ ಇಲ್ಲ, ರೈಟ್? ಈ ಕೇಸಲ್ಲಿ ನಾವು ಯೂನಿಟ್ ಸ್ಟೆಪ್ನ ಈ ರೀತಿಯಲ್ಲಿ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿಂದನೂ ರಾಟ್ ಸ್ಪ್ರೆಡ್ ಆಗುತ್ತೆ, ತನ್ನಲ್ಲೇ ರಾಟ್ ಇರೋದ್ರಿಂದ ಈ ರೀತಿಯಲ್ಲಿ ಸ್ಪ್ರೆಡ್ ಆಗುತ್ತೆ ಮೊದಲು. ನೆಕ್ಸ್ಟ್ ಈ ರೀತಿಯಲ್ಲಿ, ನೆಕ್ಸ್ಟ್ ಲೇಯರ್ ಬೈ ಲೇಯರ್, ಈ ಲೇಯರ್ ಎಲ್ಲಿ ಏನಾದರೂ ನನಗೆ ಫಸ್ಟ್ ಹಂತದಲ್ಲಿ ಇನ್ನೂ 2 ಫ್ರೆಶ್ ಆರೆಂಜಸ್ ಆಗಿತ್ತು ಅಂತ ಹೇಳಂದರೆ, ಲೈಕ್ ಎಕ್ಸಾಂಪಲ್ ಕಾಪಿ ಮಾಡ್ಕೊಳ್ಳೋಣ ಇದನ್ನು, ರೈಟ್? ಎಸ್ಕೇಪ್ ಮಾಡಿ, ಲೆಟ್ಸ್ ಟ್ರೈ ಕಾಪಿಂಗ್ ದಿಸ್. ಸೊ ಇಲ್ಲಿ ಕೂಡ ಇಲ್ಲೊಂದು ಆರೆಂಜ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ, ಈ ಕೇಸಲ್ಲಿ ಕೂಡ ಇಲ್ಲೊಂದು ಆರೆಂಜ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ, ರೈಟ್? ಹಂಗೆ ಇಲ್ಲೊಂದು ಆರೆಂಜ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ, ರೈಟ್? ಇವಾಗ ಮತ್ತೆ ಲೆಟ್ಸ್ ಕಮ್ ಬ್ಯಾಕ್. ಸೊ ಫಸ್ಟ್ ಹಂತದಲ್ಲಿ ಈ ಆರೆಂಜ್ನ ಅಟ್ಯಾಕ್ ಆಯಿತು. ಈ ಆರೆಂಜ್ ಏನಾಗುತ್ತೆ, ಫ್ರಮ್ ಲೆಟ್ಸ್ ಎ ರೆಡ್ ಕಲರ್ or a maroon color to a green color ಇದ್ದಿದ್ದು ಅದೇನಾಗುತ್ತೆ, ರಾಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ, ರೈಟ್? ನೆಕ್ಸ್ಟ್ ಹಂತದಲ್ಲಿ ಏನಾಗುತ್ತೆ, ಈ ರಾಟ್ ಸ್ಪ್ರೆಡ್ ಆಗಿ ನೆಕ್ಸ್ಟ್ ಒಂದು ಆರೆಂಜಿಗೆ ಸ್ಪ್ರೆಡ್ ಆಗುತ್ತೆ, ರೈಟ್? ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಇದನ್ನು ಸಿಮಲ್ಟೇನಿಯಸ್ಲಿ, ರೈಟ್? ಅಟ್ ಟೈಮ್ 0 ಇಟ್ ಸೆಲ್ಫ್ ದೀಸ್ ಆರ್ ಸ್ಪ್ರೆಡಿಂಗ್. ಇದು ಹೇಗೆ ಒಂದು ಹಂತದಲ್ಲಿ ಸ್ಪ್ರೆಡ್ ಆಯಿತೋ ಇದು ಕೂಡ ನೆಕ್ಸ್ಟ್ ಹಂತದಲ್ಲಿ ಇನ್ನೊಂದು ರೀತಿಯಲ್ಲಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ಇಲ್ಲಿ ಮತ್ತೆ ಇಲ್ಲಿಂದ ಮುಂದೆ ಹೋಗಬೇಕು ಅಂತ ಹೇಳಂದರೆ ಟೈಮ್ 1 ಅಂತ ಹೇಳಿ ಟೈಮ್ 1 ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಯೂನಿಟಲ್ಲಿ ಪ್ರತಿ ಒಂದು ಯೂನಿಟ್ ಆಫ್ ಟೈಮಲ್ಲಿ, ಲೆಟ್ ಇಟ್ ಬಿ ಸೆಕೆಂಡ್ ಆರ್ ಅ ಮಿನಿಟ್, ಇನ್ ದಿಸ್ ಕೇಸ್ ಮಿನಿಟ್ ಅಂತ ಹೇಳ್ಕೊಟ್ಟಿದ್ದಾರೆ. ಯೂನಿಟ್ ಆಫ್ ಮಿನಿಟ್ ಅಂದರೆ ಯೂನಿಟ್ ಬಂದುಬಿಟ್ಟು ಮಿನಿಟು. ಸೊ 1 ಮಿನಿಟಲ್ಲಿ ಇಲ್ಲಿಗೆ ಸ್ಪ್ರೆಡ್ ಆಗಿದೆ ಇನ್ಫ್ಲೆಕ್ಷನ್, ರೈಟ್? ಇಲ್ಲಿ ನೆಕ್ಸ್ಟ್ ಕೇಸಲ್ಲಿ ರಾಟ್ ಎಲ್ಲಿಗೆ ಸ್ಪ್ರೆಡ್ ಆಗ್ತಿದೆ, ಈ ಕೇಸಲ್ಲಿ ಸ್ಪ್ರೆಡ್ ಆಗ್ತಿದೆ. ಇದು ಲೆಟ್ಸ್ ಎ ಇಟ್ಸ್ ಅ ಕಾಮನಾಲಿಟಿ ಪಾಯಿಂಟ್, ರೈಟ್? ಎಕ್ಸಾಂಪಲ್ ವಾಟ್ ಡು ಐ ಮೀನ್ ಬೈ ದ್ಯಾಟ್ ಅಂತ ಹೇಳಂದ್ರೆ ಇಲ್ಲಿ ನೋಡೋಣ, ಲೆಟ್ಸ್ ಟ್ರೈ ಮೂವಿಂಗ್ ದಿಸ್, ರೈಟ್? ಲೆಟ್ಸ್ ಟ್ರೈ ಮೂವಿಂಗ್. ಇದು ಏನಾಗ್ತದೆ, ಇದು ಈಕ್ವಿ ಡಿಸ್ಟೆಂಟಲ್ಲಿದೆ. ಇದು ಫಸ್ಟ್ ಡಿಸ್ಟೆನ್ಸಲ್ಲಿದ್ದರೆ, ಇದು 2ನೇ ಡಿಸ್ಟೆನ್ಸಲ್ಲಿದ್ದರೆ, ಇದು ಕೇಸಲ್ಲೂ 2 ಡಿಸ್ಟೆನ್ಸಲ್ಲಿ. ಈ ಕೇಸಲ್ಲಿ ಬಂದುಬಿಟ್ಟು ಏನಾಗ್ಬೋದು, 2 ರಾಟು ಒಮ್ಮೆಲೆ ತಲುಪ್ಬೋದು, ರೈಟ್? ಈ ಕೇಸಲ್ಲಿ ಏನಾಗುತ್ತೆ, ಇಲ್ಲಿಂದನೂ ರಾಟ್ ಆಗೋ ಪಾಸಿಬಿಲಿಟಿ ಬಂತು, ಇಲ್ಲಿಂದನೂ ರಾಟ್ ಆಗೋ ಪಾಸಿಬಿಲಿಟಿ ಬಂತು, ಅಥವಾ ಕ್ಲಿಯರಾಗಿ ಈ ರೀತಿಯಲ್ಲಿ, ರೈಟ್? ಈ ರೀತಿಯಲ್ಲಿ ರಾಟ್ ಆಗೋ ಪರಿಸ್ಥಿತಿ ಬಂತು. ಸೊ ಯು ಸಿ ದಟ್ ದೇರ್ ಆರ್ ಇಂಟರ್ಸೆಕ್ಷನ್ಸ್, ರೈಟ್? ಇಂಟರ್ಸೆಕ್ಷನ್ಸ್ ಇದೆ. ಸಿನ್ಸ್ ಇದು ಯೂನಿಟ್ ಬಂದ್ಬಿಟ್ಟು ಸಿಂಗಲ್ ಯೂನಿಟ್ ಆಗಿರೋದ್ರಿಂದ, ಅಂದರೆ
ಇಲ್ಲಿಂದ ಇಲ್ಲಿಗೆ ಸ್ಪ್ರೆಡ್ ಆಗೋ ಡಿಸ್ಟೆನ್ಸ್ ಕೂಡ ಸೇಮು, ಇಲ್ಲಿಂದ ತದನಂತರ ನೆಕ್ಸ್ಟ್ ಹೋಗ್ತಕ್ಕಂಥ ಯೂನಿಟ್ ಕೂಡ ಸೇಮ್ ಆಗಿರೋದ್ರಿಂದಾಗಿ ಇಲ್ಲಿ ನಮಗೆ ಏನು ಬೇಡ, ಇಲ್ಲಿ ನಮಗೆ ಸಾರ್ಟ್ ಆಫ್ ಕಾಂಪ್ಲೆಕ್ಸಿಟಿ ಇಲ್ಲ, ಎಲ್ಲ ಯೂನಿಟ್ ಡಿಸ್ಟೆನ್ಸಲ್ಲಿ ವರ್ಕೌಟ್ ಆಗ್ತಿದೆ. ಓಕೆ, ಸೊ ಇವಾಗ ನಾವೇನು ನೋಡಿದ್ವಿ, ಬಿ ಎಫ್ ಎಸ್ಸಲ್ಲಿ ಹೇಗೆ ಯೂನಿಟ್ ಡಿಸ್ಟೆನ್ಸಲ್ಲಿ ರಾಡ್ ಸ್ಪ್ರೆಡ್ ಆಗ್ತಿದೆ ಅನ್ನೋದನ್ನು ನೋಡಿದ್ವಿ. ಓಕೆ ಫೈನ್. ಇವಾಗ ನಾವೇನು ಚೆಕ್ ಮಾಡೋಣ, ಡಿ ಎಫ್ ಎಸ್ ವರ್ಕ್ ಆಗುತ್ತಾ, ಡಿ ಎಫ್ ಎಸ್ ನೋಡುವ. ರೈಟ್, ಡಿ ಎಫ್ ಎಸ್ಸಲ್ಲಿ ಏನಾಗುತ್ತೆ, ಲೆಟ್ಸ್ ಟೇಕ್ ದಿಸ್ ಎಕ್ಸಾಂಪಲ್. ಡಿ ಎಫ್ ಎಸ್ಸಲ್ಲಿ ಮಾಡಲಿಕ್ಕಾಗುತ್ತಾ, ಥಿಂಕ್ ಅಬೌಟ್ ಇಟ್. ಡಿ ಎಫ್ ಎಸ್ಸಲ್ಲಿ ನಾವು ಮಾಡ್ಬೋದಾ ಇದನ್ನು? ಏನಾಗುತ್ತೆ ಡಿ ಎಫ್ ಎಸ್ಸಲ್ಲಿ ಮಾಡಿದ್ರೆ? ಡಿ ಎಫ್ ಎಸ್ಸಲ್ಲಿ ಮಾಡಿದ್ರೆ ನೋಡಿ, ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಓಕೆ, ಇದನ್ನು ತೆಗ್ದುಬಿಡೋಣ. ಜಸ್ಟ್ ಕ್ವಿಕ್ಲಿ ವಿ ವಿಲ್ ಸೆಲೆಕ್ಟ್ ದಿಸ್ ಆ್ಯಂಡ್ ರಿಮೂವ್ ದಿಸ್. ರೈಟ್, ಸೊ ಅವ್ರು ಏನು ಎಕ್ಸಾಂಪಲ್ ಕೊಟ್ಟಿದ್ದಾರೋ ಅದನ್ನೇ ನಾವು ತೊಗೊಂಡಿರೋದು. ಡಿ ಎಫ್ ಎಸ್ಸಲ್ಲಿ ಏನಾಗುತ್ತೆ, ಡಿ ಎಫ್ ಎಸ್ಸಲ್ಲಿ ಬ್ಲೈಂಡ್ ಅಥವಾ ಇದು ವೇವ್ ಫಾರ್ಮ್, ಬಿ ಎಫ್ ಎಸ್ ಬಂದುಬಿಟ್ಟು ವೇವ್ ಫಾರ್ಮಲ್ಲಿ, ಬ್ರೆತ್ ಫಸ್ಟ್ ಸರ್ಚಲ್ಲಿ ವೇವ್ ಫಾರ್ಮಲ್ಲಿ ಹೋದರೆ ಡಿ ಎಫ್ ಎಸ್ ಹೇಗೆ ಹೋಗುತ್ತೆ, ಸ್ನೇಕ್ ಫಾರ್ಮಲ್ಲಿ ಹೋಗುತ್ತೆ. ಒಪ್ಕೊಳ್ತೀರಾ? ಸ್ನೇಕ್ ಅಂದರೆ ಒಂದು ಹೋಗುತ್ತೆ, ಫಸ್ಟ್ ಲೆವೆಲಲ್ಲಿ ಹೋಗುತ್ತೆ, ನೆಕ್ಸ್ಟ್ ಅದರಿಂದಾದಮೇಲೆ ಡೆಪ್ತಿಗೆ ಹೋಗುತ್ತೆ. ರೈಟ್, ಡಿ ಎಫ್ ಎಸ್ ಬೈ ನೇಚರ್ ಇಸ್ ಇನ್ ದ್ಯಾಟ್ ವೇ. ಸೊ ಡಿ ಎಫ್ ಎಸ್ ವರ್ಕ್ ಆಗುತ್ತಾ ನೋಡಿ. ಡಿ ಎಫ್ ಎಸ್ಸಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿ, ಡಿ ಎಫ್ ಎಸ್ಸಲ್ಲಿ ನಾನು ಮೊದಲು ಇಲ್ಲಿ ಹೋಗ್ತೀನಿ. ರೈಟ್, ನಾನು ಎಲ್ಲಾದರೂ ಹೋಗ್ಬೋದು, ಪಕ್ಕದಲ್ಲೂ ಹೋಗ್ಬೋದು, ಕೆಳಗಡೆ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿಂದ ಇದನ್ನು ಕ್ಲಿಯರಾಗಿ ಬರೆಯೋಣ, ಆ್ಯರೋ ಯೂಸ್ ಮಾಡಿಬಿಟ್ಟು. ಸೊ ನಾನೇನು ಮಾಡ್ಬೋದು, ಇಲ್ಲಿಗೆ ಹೋಗ್ತಾ ಇದ್ದೀನಿ. ರೈಟ್, ಇದು ಫಸ್ಟ್. ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ನೆಕ್ಸ್ಟ್ ನಾನೇನು ಮಾಡ್ತೀನಿ, ನಾನು ಇಲ್ಲಿಂದ ಇಲ್ಲಿಗೆ ಹೋಗ್ತೀನಿ. ರೈಟ್, ಅಂದರೆ ನಾನು ಫಸ್ಟ್ ಡೆಪ್ತಲ್ಲೇ ಬಂದುಬಿಟ್ಟೆ. ನಾನು ಆ್ಯಕ್ಚುಲಿ ಎಲ್ಲಿಗೆ ಹೋಗಬೇಕಾಗಿತ್ತು, ನೆಕ್ಸ್ಟ್ ಇಲ್ಲಿಗೆ ಹೋಗಬೇಕಾಗಿತ್ತು. ಅಂದರೆ ಮಿನಿಟ್ 1 ನಾನು ಏನು ಮಾಡಿದೆ, ಮಿನಿಟ್ 1 ಈ ಆರೆಂಜ್ ಮಾತ್ರ ರಾಟ್ ಆಯಿತು ಅಂತ ಹೇಳಂತಿದ್ದೀನಿ. ನೆಕ್ಸ್ಟ್ ಮಿನಿಟಲ್ಲಿ ಏನು ಮಾಡ್ತಾಯಿದ್ದೀನಿ, ಈ ಆರೆಂಜ್ ರಾಟ್ ಆಗುತ್ತೆ ಅಂತ ಹೇಳಂತಿದ್ದೀನಿ. ಆದ ನಂತರ ನೆಕ್ಸ್ಟ್ ಮಿನಿಟಲ್ಲಿ ಈ ಆರೆಂಜ್ ರಾಟ್ ಆಗುತ್ತೆ ಅಂತ ಹೇಳಂತಿದ್ದೀನಿ. ಅಂದರೆ ಫಸ್ಟ್ ಹಂತದಲ್ಲಿ, ಮೊದಲನೇ ಹಂತದಲ್ಲಿ ನಾನು ಏನು ಹೇಳ್ತಿದ್ದೀನಿ, ಈ ಥರ ಡೆಪ್ತ್ ಹೋಗ್ತಾ ಇರುವಾಗ ಈ ಆರೆಂಜು ನನಗೆ ಎಷ್ಟನೇ ಮಿನಿಟಲ್ಲಿ, 1 2 3 ಮಿನಿಟ್ಸಲ್ಲಿ ನನಗೆ ರಾಟ್ ಆಗ್ತಿದೆ ಅಂತ ಹೇಳಂತಿದ್ದೀನಿ. ಈಸ್ ದ್ಯಾಟ್ ಸೊ? ಬಿ ಎಫ್ ಎಸ್ಸಲ್ಲಿ ಅಪ್ಲೈ ಮಾಡಿದಾಗ, ಇವಾಗ ನೋಡಿ ನಾನು ಅದನ್ನೇ ಬಿ ಎಫ್ ಎಸ್ ಅಪ್ಲೈ ಮಾಡಿದೆ ಅಂತ ಹೇಳಿ ತಿಳ್ಕೊಳ್ಳಿ. ಇದೇ ಗ್ರಿಡ್ಡಿಗೆ ಫಸ್ಟ್ ಮಿನಿಟಲ್ಲೇ ನನಗೆ ಏನು ಗೊತ್ತಾಯಿತು, ಇವು ಎರಡೂ ಆರೆಂಜಸ್ಸು ಲೇಯರ್ ಬೈ ಲೇಯರ್ ಹೋಗ್ತಾ ಇರೋದ್ರಿಂದಾಗಿ ಈ ರಾಟು ಫಸ್ಟ್ ಹಂತದಲ್ಲೇ ಇದೂ ರಾಟ್ ಆಗುತ್ತೆ, ಇದೂ ರಾಟ್ ಆಗುತ್ತೆ. ಅಂದರೆ ಮೊದಲನೇ ಹಂತದಲ್ಲೇ ನಮಗೇನು ಗೊತ್ತಾಗುತ್ತೆ, ಶಾರ್ಟೆಸ್ಟ್ ಪಾತ್ ಬಂದುಬಿಡುತ್ತೆ ಇಲ್ಲಿ. ಬಿ ಎಫ್ ಎಸ್ ಬೈ ವರ್ಚ್ಯೂ ಈ ರೀತಿ ಯೂನಿಟ್ ಡಿಸ್ಟೆನ್ಸ್ ಆಗಿರೋದ್ರಿಂದಾಗಿ ನಮಗೇನಾಯಿತು, ರಾಟ್ನ ಎಷ್ಟು ಆರೆಂಜಸ್ ತೊಗೋಬಹುದು ಅಂತ ಹೇಳಿಬಿಟ್ಟು ಮೊದಲನೇ ಅಟೆಂಪ್ಟಲ್ಲೇ ನನಗೆ ಸಿಕ್ಕೋಗುತ್ತೆ. ಅದೇ ಡಿ ಎಫ್ ಎಸ್ಸಲ್ಲಿ ಮಾಡಿದ್ರೆ ಹೌದು ಸಿಗುತ್ತೆ. ಆವಾಗ ಏನಾಯಿತು, ಇಟ್ ಟುಕ್ ಟೈಮ್ ಟು ಸ್ಪ್ರೆಡ್ ದ ಇನ್ಫೆಕ್ಷನ್ ಟಿಲ್ ಹಿಯರ್. ಈವನ್ ದೋ ಅದು ಪಕ್ಕದಲ್ಲೇ ಕೂತ್ಕೊಂಡಿದ್ದರಿಂದ ಪಕ್ಕದಲ್ಲೇ ಕೂತ್ಕೊಂಡಿದ್ರು ಸಹಿತನೂ ನಮಗೆ ಆ ರಾಟ್ ಯಾವಾಗ ಸಿಕ್ತು, 2 ಮಿನಿಟ್ಸ್ ಆದಮೇಲೆ ಸಿಕ್ತು. ಇವಾಗ ಅದನ್ನೇ ನಾನು ಏನು ಮಾಡ್ತೋ ಅಂದರೆ ಅದರ ಅರ್ಥ ನನಗೆ ಡಿ ಎಫ್ ಎಸ್ ಬಂದುಬಿಟ್ಟು ಕರೆಕ್ಟಾಗಿ ನನಗೆ ವ್ಯಾಲ್ಯೂ ಹೇಳೋಕ್ಕಾಗಲ್ಲ ಅಂತನಾ? ಇಲ್ಲ, ನೋಡೋಣ. ಸೊ ಡಿ ಎಫ್ ಎಸ್ ನೆಕ್ಸ್ಟ್ ಏನು ಮಾಡುತ್ತೆ, ಈ ಹಂತದಲ್ಲಿ ಹೋಗ್ಬಿಟ್ಟು ಇದಕ್ಕೆ ಸ್ಪ್ರೆಡ್ ಮಾಡುತ್ತೆ. ಇದು ಓಕೆ. ಇವಾಗ ಅದಾದ ನಂತರ ಇಲ್ಲಿಂದ ಬಂದುಬಿಟ್ಟು ಇನ್ನೊಂದಕ್ಕೂ ಹೋಗ್ಬೋದು. ಇದನ್ನು ಬಿಡೋಣ, ಇಷ್ಟಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ಈ ರೀತಿಯಲ್ಲಿ ಹೋಯಿತು. ಇವಾಗ ನೆಕ್ಸ್ಟ್ ಏನು, ಕ್ಯಾನ್ ಐ ಕನ್ಫರ್ಮ್ಲಿ ಸೇ ದ್ಯಾಟ್ ದೀಸ್ ಆರ್ ದ ರಾಟನ್ ಪೀರಿಯಡ್? ಅಂದರೆ ಈ ಎಲ್ಲ ಆರೆಂಜಸ್, ಫ್ರೆಶ್ ಆರೆಂಜಸ್ ರಾಟ್ ಆಗಲಿಕ್ಕೆ ಇದೇ ಪೀರಿಯಡ್ ಅಂತಲೇ ಹೇಳಲಿಕ್ಕೆ ಸಾಧ್ಯನಾ? ಇಲ್ಲ. ಒಂದು ಪಾತಲ್ಲಿ ನನಗೆ ಬಂದಿರುವಾಗ ರಾಟ್ ಸ್ಪ್ರೆಡ್ ಆಗಲಿಕ್ಕೆ ಮಾಡ್ತಾ ಇರೋದು ಇಷ್ಟು ಟೈಮ್. ಐ ಕ್ಯಾನ್ ನಾಟ್ ಕಾನ್ಫಿಡೆಂಟ್ಲಿ ಸೇ ಹ್ಯಾವ್ ಐ ಎಕ್ಸ್ಪ್ಲೋರ್ಡ್ ಆಲ್ ದ ಪಾತ್ಸ್. ದಟ್ಸ್ ದ ಕ್ವಶನ್, ರೈಟ್? ನೋ, ನಾನು ಎಲ್ಲ ಪಾತ್ ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ. ಆವಾಗ ನಾನು ಏನು ಮಾಡಬೇಕಾಗುತ್ತೆ, ನೆಕ್ಸ್ಟ್ ಪುನಃ ಬಂದುಬಿಟ್ಟು ಈ ಪಾತಲ್ಲಿ ಹೋಗ್ಬಿಟ್ಟು ನೋಡಿದೆ, ಮಿನಿಟ್ಸ್ ನನಗಿಷ್ಟು ಬಂತು. ನೆಕ್ಸ್ಟ್ ಏನು ಮಾಡೋಣ, ಈ ಪಾತಲ್ಲಿ ಹೋಗೋಣ. ಆವಾಗ ನನಗೆ ಸಿಗುತ್ತೆ ಈ ಆರೆಂಜಿಗೆ ಟೈಮ್ ಬೇಕಾಗಿದ್ದು ಜಸ್ಟ್ 1 ಮಿನಿಟ್. ಸೊ ಈ ಕೇಸಲ್ಲಿ ಏನಾಯಿತು, 3 ಮಿನಿಟ್ಸ್ ಆಯಿತು. ಈ ಕೇಸಲ್ಲಿ 1 ಮಿನಿಟ್ ಆಯಿತು. ಸೊ ಕ್ಯಾನ್ ಐ ಕಾನ್ಫಿಡೆಂಟ್ಲಿ ಸೇ ಇನ್ ಡಿ ಎಫ್ ಎಸ್ ಫಸ್ಟ್ ಹಂತದಲ್ಲೇ ನನಗೆ ಕರೆಕ್ಟಾಗಿರ್ತಕ್ಕಂಥ ವ್ಯಾಲ್ಯೂ ಸಿಗುತ್ತೆ? ಇಲ್ಲ. ಸೊ ಇಂಟ್ಯೂಷನಲಿ ವಾಟ್ ಈಸ್ ಬೆಟರ್? ಸೊ ಲೆಟ್ಸ್ ಕಂಟ್ರೋಲ್ Z everything. DFS doesn't work. I mean it works, but then there is a redundant calculation, exponential calculation ಆಗ್ತಾ ಹೋಗುತ್ತೆ. ಸೊ ಆ ಕಾರಣದಿಂದಾಗಿ ಇಂಟ್ಯೂಷನಲಿ ಏನು ಮಾಡಬೇಕು ನಾನು, ವೆರಿ ಸಿಂಪಲ್, ಐ ಹ್ಯಾವ್ ಟು ಬಿ ಎಫ್ ಎಸ್ ಮಾಡ್ತಾ ಹೋಗಬೇಕು. ಅಂದರೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಇದು ಮೊದಲನೇ ಹಂತದಲ್ಲಿ ರಾಟ್ ನೋಡಿ, ಮೊದಲನೇ ಹಂತದಲ್ಲಿ ರಾಟ್ ಇಲ್ಲೇ ಸ್ಪ್ರೆಡ್ ಆಗಿದೆ. ನೆಕ್ಸ್ಟ್ ಹಂತದಲ್ಲಿ ರಾಟ್ ಎಲ್ಲಿ ಸ್ಪ್ರೆಡ್ ಆಗುತ್ತೆ, ಇಲ್ಲಿ ಸ್ಪ್ರೆಡ್ ಆಗುತ್ತೆ. ರೈಟ್, ಲೇಯರ್ ಬೈ ಲೇಯರ್. ನೆಕ್ಸ್ಟ್ ಹಂತದಲ್ಲಿ ಎಲ್ಲಿ ಸ್ಪ್ರೆಡ್ ಆಗುತ್ತೆ, ಇಲ್ಲಿ ಸ್ಪ್ರೆಡ್ ಆಗುತ್ತೆ. ರೈಟ್, ನೆಕ್ಸ್ಟ್ ಹಂತದಲ್ಲಿ ಎಲ್ಲಿ ಸ್ಪ್ರೆಡ್ ಆಗುತ್ತೆ, ಇಲ್ಲಿ ಸ್ಪ್ರೆಡ್ ಆಗುತ್ತೆ. ಎಷ್ಟು ಲೆವೆಲ್ಸ್ ಇದ್ದಾವೆ, ಮೊದಲನೇ ಲೆವೆಲ್, ಎರಡನೇ ಲೆವೆಲ್, ಮೂರನೇ ಲೆವೆಲ್, ನಾಲ್ಕನೇ ಲೆವೆಲ್. ಸೊ ನನಗೆ ಟೋಟಲ್ ಆನ್ಸರ್ ಬಂದ್ಬಿಟ್ಟೇನು, 4. ರೈಟ್, ವಿಲ್ ಬಿಲ್ಡ್ ದ ಇಂಟ್ಯೂಷನ್ ಪ್ರಾಪರ್ಲಿ ನಾವು. So one simple catch here is there can be
ಟೂ ಸೋರ್ಸಸ್ ಆರ್ ಮಲ್ಟಿಪಲ್ ಸೋರ್ಸಸ್. ಸೊ ನಾವು ಏನು ಮಾಡಬೇಕು, ಇದನ್ನು ಮಾಡ್ಲಿಕ್ಕೆ ನಾವು ಎಂಪ್ಲಾಯ್ ಮಾಡ್ತಿರೋದೇನು, BFS ಮಾಡಬೇಕು. ವಿ ಅಂಡರ್ಸ್ಟುಡ್ ಥ್ರೂ ದಿಸ್. ಬ್ರೆತ್ ಫಸ್ಟ್ ಸರ್ಚ್ ಮಾಡಬೇಕು. ಆ್ಯಂಡ್ ಎರಡು ಮಲ್ಟಿಪಲ್ ಸೋರ್ಸಸ್ ಇರೋದ್ರಿಂದಾಗಿ ಮಲ್ಟಿಪಲ್ ಸೋರ್ಸಸ್ BFS, ರೈಟ್. ದ್ಯಾಟ್ಸ್ ವಾಟ್ ಕಾನ್ಸೆಪ್ಚುಯಲಿ ದಟ್ ಇಟ್ ಟೀಚಸ್, ರೈಟ್. ಸೊ ನಮಗೆ ಮಾಡಬೇಕಾಗಿರೋದು BFS ಆ್ಯಂಡ್ ವಿ ಅಂಡರ್ಸ್ಟುಡ್ ದ್ಯಾಟ್ ಇಟ್ ಈಸ್ ಮಲ್ಟಿಪಲ್ ಇನ್ ನೇಚರ್, ರೈಟ್. ಮಲ್ಟಿಪಲ್ ಸೋರ್ಸ್ ಇರ್ಬೋದು. ಇನ್ಫೆಕ್ಷನ್ ಸ್ಪ್ರೆಡ್ ಅಥವಾ ರಾಟ್ನ ಸ್ಪ್ರೆಡ್ ಮಾಡಲಿಕ್ಕೆ ದೇರ್ ಆರ್ ಮಲ್ಟಿಪಲ್ ಸೋರ್ಸಸ್. ದೇರ್ ಆರ್ ಮೆನಿ ರಾಟನ್ oranges in the basket, right? So basically what we are trying to do is multi source BFS ಅಂತ ಹೇಳೋಣ. ಸೊ ಓಕೆ, ರೈಟ್. ವಿ ಬಿಲ್ಡ್ ದ ಇಂಟ್ಯೂಷನ್. ಮಲ್ಟಿ ಸೋರ್ಸ್ BFS ಇದೆ. ಫ್ರೆಶ್ ಅಂತ ಹೇಳಿ, ಎಲ್ಯಾಪ್ಸ್ಡ್ ಅಂತ ಹೇಳಿ ಒಂದಿಷ್ಟು ಇಟ್ಕೋಬೇಕು. ಆ್ಯಂಡ್ ಫ್ರೆಶ್ ಯಾವುದು ಕೊನೆಗೆ ಉಳಿಲಿಲ್ಲ ಅಂತ ಹೇಳಂದರೆ -1, ಫ್ರೆಶ್ ಯಾವುದಾದ್ರೂ ಉಳಿದಿದೆ ಅಂದರೆ -1, ಇಲ್ಲ ಅಂತ ಹೇಳಂದರೆ ಏನು ಎಲ್ಯಾಪ್ಸ್ಡ್ ಟೈಮ್ ಆಗಿರುತ್ತೋ ಅದು ಎಲ್ಯಾಪ್ಸ್ಡ್ ಟೈಮ್. ಆ್ಯಂಡ್ ವಿ ಆಲ್ಸೋ ನ್ಯೂ ದ್ಯಾಟ್ ಸಿನ್ಸ್ ಇಟ್ ಇಸ್ ಅ ಯೂನಿಟ್ ಇಲ್ಲಿಂದ ಇಲ್ಲಿಗೆ ಸ್ಪ್ರೆಡ್ ಆಗಲಿಕ್ಕೆ ಯೂನಿಟ್ ಟೈಮ್ ಆಗ್ತಿರೋದ್ರಿಂದ, ಪ್ರತಿಯೊಂದು ಯೂನಿಟ್ ಟೈಮ್ ಆಗ್ತಿರೋದ್ರಿಂದಾಗಿ ನಾವೇನು ಮಾಡ್ಬೋದು, ವಿ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ದ್ಯಾಟ್ BFS ಅಲ್ಲಿ ನಾವೇನು ಮೊದಲನೇ ಹಂತದಲ್ಲೇ ಏನು ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೋ ಆರೆಂಜಸ್ಸಿಗೆ ರೀಚ್ ಆಗಲಿಕ್ಕೆ ಅದೇ ಮಿನಿಮಮ್ ಅಮೌಂಟ್ ಆಫ್ ಟೈಮ್. ವಿ ನೀಡ್ ನಾಟ್ ಯೂಸ್ priority queue here. A normal queue will suffice, right? BFS ಅಲ್ಲಿ ಯಾವಾಗಲೂ ಕ್ಯೂ ಯೂಸ್ ಮಾಡ್ತೀವಿ. ಆ್ಯಂಡ್ ಪ್ರಿಯಾರಿಟಿ ಕ್ಯೂ ಯೂಸ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಬೈ ದ ನೇಚರ್ ಇಟ್ ಸೆಲ್ಫ್ ಇಲ್ಲಿಂದಾದರೂ ಸ್ಪ್ರೆಡ್ ಆಗಲಿ ನಮಗೆ ರೀಚ್ ಆಗಲಿಕ್ಕೆ ಯೂನಿಟೇ ಟೈಮ್ ಬೇಕಾಗಿರೋದು, ವೇಟೆಡ್ ಇಲ್ಲ. ಇಲ್ಲಿಂದ ಇಲ್ಲಿಗೆ ಸ್ಪ್ರೆಡ್ ಆಗಲಿಕ್ಕೆ ಭಾಳ ಟೈಮ್ ಬೇಕಾಗುತ್ತೆ, ಅಥವಾ ಇಲ್ಲಿಂದ ಇಲ್ಲಿಗೆ ಸ್ಪ್ರೆಡ್ ಆಗುವಾಗ ಈಸಿಯೆಸ್ಟಾಗಿ ಸ್ಪ್ರೆಡ್ ಆಗ್ತದೆ. ಈ ಥರ ಏನಾದರೂ ವೇಟೆಡ್ ಇಂಡೆಕ್ಸಸ್ ಕೊಟ್ಟಿದ್ದಾರಾ? ಇಲ್ಲ. ಸೊ ವೇಟೆಡ್ ಇಂಡೆಕ್ಸಸ್ ಕೊಟ್ಟರೆ, ವೇಟೆಡ್ ಎಡ್ಜಸ್ಗಳನ್ನು ಕೊಟ್ಟರೆ ನಾವು ಪ್ರಿಯಾರಿಟಿ ಕ್ಯೂ ಯೂಸ್ ಮಾಡಬೇಕು. ಈ ಕೇಸಲ್ಲಿ ಪ್ರಿಯಾರಿಟಿ ಕ್ಯೂ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ವಿ ಬಿಲ್ಟ್ ಥ್ರೂ ದಟ್ ಇಂಟ್ಯೂಷನ್, ರೈಟ್, ಲೇಯರ್ ಬೈ ಲೇಯರ್. ಪ್ರೀವಿಯಸ್ ಪ್ಲೇಲಿಸ್ಟಿಂದ ಈ ಪ್ಲೇಲಿಸ್ಟ್ಗೆ, ಈ ಪ್ರೀವಿಯಸ್ ವಿಡಿಯೋದಿಂದ ಈ ವಿಡಿಯೋಗೆ, ಇನ್ ದಿಸ್ ಪ್ಲೇಲಿಸ್ಟ್ ವಿ ಹ್ಯಾವ್ ಬಿಲ್ಟ್ ದಟ್ ಇಂಟ್ಯೂಷನ್ ಲೇಯರ್ ಬೈ ಲೇಯರ್, ರೈಟ್. ಸೊ ವಿತ್ ದ್ಯಾಟ್ ವಿ ಹ್ಯಾವ್ ಫೈನಲೈಸ್ಡ್. ವಿ ವಿಲ್ ಯೂಸ್ ಅ ಸಿಂಪಲ್ ಕ್ಯೂ, ರೈಟ್. ಆ್ಯಂಡ್ ಆ ಸಿಂಪಲ್ ಕ್ಯೂ ಅಲ್ಲಿ ನಾವೇನು ಮಾಡ್ತೀವಿ, ನಾವು ಇಂಡೆಕ್ಸಸ್ಗಳನ್ನು ಹಾಕೊಂತ ಹೋಗ್ಬೋದು. ಅಲ್ಲಿ ನಾವು ಮಲ್ಟಿಪಲ್ ಸೋರ್ಸ್ BFS ಮಾಡ್ತಾ ಹೋಗೋಣ, ರೈಟ್. ಇಲ್ಲಿ ಮಲ್ಟಿಪಲ್ ಸೋರ್ಸಸ್ BFSಗೂ ನಾರ್ಮಲ್ BFSಗೂ ಏನು ಡಿಫರೆನ್ಸ್? ಇಷ್ಟೇ, ಏನು ಡಿಫರೆನ್ಸ್ ಇಲ್ಲ. ನಾರ್ಮಲ್ ಸೋರ್ಸ್ ಆಫ್ BFS ಅಂದರೆ ಸಿಂಗಲ್ ಸೋರ್ಸ್ ಆಫ್ BFS ಅಲ್ಲಿ ನಾವು ಏನು ಮಾಡ್ತಿದ್ವಿ, ಎನ್ಕ್ಯೂ ಮಾಡ್ಕೊಳ್ತಿದ್ವಿ. ಯಾವ ಒಂದು ಸೋರ್ಸ್ ಇದೆ ಆ ಒಂದು ಸೋರ್ಸ್ನ BFS ಅಲ್ಲಿ ಕ್ಯೂ ಅಲ್ಲಿ ಹಾಕ್ಕೊಳ್ತಾ ಇದ್ವಿ. ಮಲ್ಟಿಪಲ್ ಸೋರ್ಸಸ್ಸಲ್ಲಿ ಏನು ಮಾಡಬೇಕು, ಯಾವೆಲ್ಲ ಸೋರ್ಸಸ್ ಇದಾವೋ ಆ ಎಲ್ಲ ಸೋರ್ಸಸ್ನ ತೊಗೊಂಡೋಗಿ ನಮ್ಮ ಕ್ಯೂ ಅಲ್ಲಿ ನಾವೇನು ಮಾಡ್ತೀವಿ, ಹಾಕ್ಕೊಳ್ತೀವಿ. ಅದರಿಂದ ಏನಾಗುತ್ತೆ, ಅಲ್ಲಿಂದ BFS ಶುರು ಮಾಡ್ತೀವಿ. ಅಂದರೆ ಕ್ಯೂ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದಿರೋ ಬದಲು ಒಂದು ಇಂಡಿಸಸ್ಗಳು ಇರೋ ಬದಲು INJ ವ್ಯಾಲ್ಯೂಸ್, ಬಿಕಾಸ್ ದೇ ಆರ್ ಗಿವನ್ ಇನ್ ದ ಮ್ಯಾಟ್ರಿಕ್ಸ್ ಸ್ಟೈಲ್, ರೈಟ್. INJ ಇರೋ ಬದಲು ಮಲ್ಟಿಪಲ್ ಇರ್ತವೆ. ಆ್ಯಂಡ್ ದೇರ್ ಲೆವೆಲ್ ಬಂದುಬಿಟ್ಟು 0, ರೈಟ್. ಇದು ಎರಡರದ್ದು ಲೆವೆಲ್ ಏನು, ಇದರದ್ದು ಲೆವೆಲ್ ಬಂದುಬಿಟ್ಟು 0. ಇದು ಫಸ್ಟ್ ಹಂತದಲ್ಲಿ ಇದು ಈ ಡೈರೆಕ್ಷನಲ್ಲಿ ಇನ್ಫೆಕ್ಷನ್ನ ಸ್ಪ್ರೆಡ್ ಮಾಡಿದ್ರೆ, ಇದು ಫಸ್ಟ್ ಮಿನಿಟಲ್ಲಿ ಈ ಎರಡು ಡೈರೆಕ್ಷನಲ್ಲಿ, ಅಪೋಸಿಟ್ ಡೈರೆಕ್ಷನಲ್ಲಿ ಇನ್ಫೆಕ್ಷನ್ ಸ್ಪ್ರೆಡ್ ಮಾಡ್ತಿದೆ ಸಿಮಲ್ಟೇನಿಯಸ್ಲಿ, ರೈಟ್ ಸ್ಪ್ರೆಡ್ ಮಾಡ್ತಿದೆ. ಸೊ ಅಲ್ಟಿಮೇಟ್ಲಿ ಬೇಗ ಸ್ಪ್ರೆಡ್ ಆಗುತ್ತೆ, ರೈಟ್. ಇದನ್ನು ವಿ ವಿಲ್ ಬಿಲ್ಡ್ ದ ಬಿಗ್ಗರ್ ಪಿಕ್ಚರ್ ಅಟ್ ದ ವೆರಿ ಎಂಡ್ ಆಫ್ ದಿಸ್ ವಿಡಿಯೋ. ಇದು ಕೊನೆ ತನಕ ಲೆಟ್ಸ್ ಸಿ ಹೌ ವಿ ಕ್ಯಾನ್ ಯೂಸ್ ರಿಯಲ್ ಟೈಮಲ್ಲಿ ಇದು ಏನೇನೆಲ್ಲ ಮಾಡಬಹುದು. ದೇರ್ ಕಮ್ಸ್ ಅ ಪಾಯಿಂಟ್ ಕಾಲ್ಡ್ ಆಸ್ ಇನ್ಫಾರ್ಮೇಷನ್ ಡಿಫ್ಯೂಷನ್ ಅಂತ ಹೇಳಿ ರಿಯಲ್ ಟೈಮ್ ಸಿಸ್ಟಮ್ಸಲ್ಲಿ. ವಿ ವಿಲ್ ಥಿಂಕ್ ಅಬೌಟ್ ಇಟ್. ವಿ ವಿಲ್ ಸಿ ದ ಥಿಯರಿ ಪಾರ್ಟ್ ಆಫ್ ಇಟ್. Let's see that how ನಮಗೆ ಸಿಂಪಲ್ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಕ್ಯಾನ್ ಲೀಡ್ ಟು ಅ ಬಿಗ್ಗರ್ ಮೆಚುರಿಟಿ ಲೆವೆಲ್ ಇನ್ ಸಾಫ್ಟ್ವೇರ್ ಇಂಜಿನಿಯರಿಂಗ್. ಲೆಟ್ಸ್ ಸಿ, ರೈಟ್. ಆ್ಯಸ್ ಆಫ್ ನೌ ದ ಫ್ರೀಕ್ವೆನ್ಸಿ ಬೇಗ ಆಗುತ್ತೆ, ಅಂದರೆ ಬೇಗ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ ಥ್ರೂ ಔಟ್ ದ ಬೋರ್ಡ್. ಇಫ್ ನಾಟ್ ಫ್ರೀಕ್ವೆನ್ಸಿ, ಬೇಗ ರಾಟ್ ಆಗೋ ಪೀರಿಯಡು. ಎಕ್ಸಾಂಪಲ್, ಒಂದೇ ಸೋರ್ಸ್ ಇತ್ತು ಅಂತ ತಿಳ್ಕೊಳ್ಳಿ, ವರ್ಸಸ್ ಮಲ್ಟಿಪಲ್ ಸೋರ್ಸ್ ಇತ್ತು ಅಂತ ತಿಳ್ಕೊಳ್ಳಿ. ಕಾಮನ್ ಇಂಟ್ಯೂಷನ್, ಬೇಗ ರಾಟ್ ಸ್ಪ್ರೆಡ್ ಆಗುತ್ತೆ. ಇಫ್ ದೇರ್ ಆರ್ ಇನ್ ಅ ಬಾಸ್ಕೆಟ್ ಫುಲ್ ಆಫ್ ಆರೆಂಜಸ್, ಫ್ರೆಶ್ ಆರೆಂಜಸ್, ಮಲ್ಟಿಪಲ್ ರಾಟೆಡ್ ಐಟಮ್ಸ್ ಇತ್ತು ಅಂತ ತಿಳ್ಕೊಳ್ಳಿ. ವರ್ಸಸ್ ಒಂದಿತ್ತು, ಯಾವುದು ಬೇಗ ರಾಟ್ ಆಗುತ್ತೆ ಇಡೀ ಬಾಕ್ಸು, ಮಲ್ಟಿಪಲ್ ಆರೆಂಜ್ ಯಾವುದಿರುತ್ತೋ, ಮಲ್ಟಿಪಲ್ ರಾಟೆಡ್ ಆರೆಂಜಸ್ ಯಾವುದಿರುತ್ತೋ ಅದಾಗುತ್ತೆ. ಸಿಮಿಲರ್ ವಿತ್ ದಿಸ್ ಕೇಸ್, ರೈಟ್. ಸೊ ಒನ್ BFSಗೂ ಮಲ್ಟಿಪಲ್ ಸೋರ್ಸ್ BFSಗೂ ಡಿಫ್ರೆನ್ಸ್ ಬಂದುಬಿಟ್ಟು ಅಟ್ ದ ವೆರಿ ಬಿಗಿನಿಂಗ್ ಇಟ್ ಸೆಲ್ಫ್ ವಿಲ್ ಲೋಡ್ ಮಲ್ಟಿಪಲ್ ಸೋರ್ಸಸ್, ರೈಟ್, ಮಲ್ಟಿಪಲ್ ಇಂಡೆಸಸ್, ರೈಟ್. ಸೊ ಇಂಡೆಸಸ್ ಮಾಡ್ಕೊಳ್ಳೋದಕ್ಕೆ ನಾವೇನು ಡೈರೆಕ್ಷನ್ ಅರೇ ಅಂತ ಹೇಳಿಬಿಟ್ಟು ಮಾಡ್ಕೋಬೇಕಾಗುತ್ತೆ. ಸೊ ಡೈರೆಕ್ಷನ್ ಅರೇಯಲ್ಲಿ ಏನು, ಅಗೇನ್ 4 ಡೈರೆಕ್ಷನ್ಸಲ್ಲಿ ಏನು ಮಾಡ್ತೀವಿ ನಾವು, ವಿ ಹ್ಯಾವ್ ಬಿಲ್ಡ್ ಥ್ರೂ ದಟ್ ಇಂಟ್ಯೂಷನ್, ರೈಟ್. ವಿ ವಿಲ್ ಸೇ 1,0, ರೈಟ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು 0,1. and we have also said -1, 0. all these directions, how we can code these directions up like this, right. And we'll say 0, -1.
So this is next level of directions that we will make use of. These are neighbors, right? These are nothing but neighbors of individual while we do this graph traversal, right? ನನಗೆ ಅನ್ಸೋ ಮಟ್ಟಿಗೆ this should be sufficient enough. This should be our algo. We can call this our algo, and then we can start our approach here. We can start coding from this point onwards. Let's see. And very important, what is this fresh? Before we jump into the one more thing that I forgot to explain. ಈ ಫ್ರೆಶ್ ಅಂದರೆ ಏನು? ಇಮ್ಯಾಜಿನ್ ಮಾಡ್ಕೊಳ್ಳಿ, ವಾಟ್ ಇಸ್ ದಿಸ್ ಫ್ರೆಶ್? ನಾವೇನು ಮಾಡ್ಕೋಬೋದು, ಎಲ್ಲ ಫ್ರೆಶ್ನ ನಾವು while we do this BFS, we also know that we have to do what? We have to keep track of visited, because redundancy ಆಗಬಾರ್ದು. ವಿಸಿಟ್ ಮಾಡಿರ್ತಕ್ಕಂಥ ಪ್ಲೇಸಸ್ಗಳನ್ನೇ ಪುನಃ ನಾವು ವಿಸಿಟ್ ಮಾಡ್ಬಾರ್ದು. ಆ್ಯಂಡ್ ದೆನ್ ಮಲ್ಟಿಪಲ್ ಸೋರ್ಸಸ್ ಇರೋದ್ರಿಂದಾಗಿ ಇದು ಈ ಸೋರ್ಸಿಂದ ನೋಡಿ ಇಲ್ಲಿ ಏನಾಗ್ತಿದೆ, ಈ ಸೋರ್ಸಿಂದ ಈ ಆರೆಂಜ್ ಏನಾಗೋಯ್ತು, ರಾಟ್ ಆಗೋಯ್ತು. ಈ ಆರೆಂಜ್ ಮತ್ತೆ ರಾಟ್ ಮಾಡಲಿಕ್ಕೆ ಪ್ರಮೇಯ ಇದನ್ನು ರೀಕಂಪ್ಯೂಟೇಷನ್ ಬೇಕಾ? ಬೇಡ. ಸೊ ಆ ಕಾರಣದಿಂದಾಗಿ ಫ್ರೆಶ್ ಅನ್ನೋದನ್ನು ನಾವೇನು ಮಾಡ್ಕೊಳ್ಳೋಣ, ನಾವೇನು ಇಟ್ಕೋಬೋದು, ವಿಸಿಟೆಡ್ ಮ್ಯಾಟ್ರಿಕ್ಸೇ ಇಟ್ಕೋಬೋದು. ಬಟ್ ಇಂಟ್ಯೂಷನಲಿ ಅದು ಪ್ರೋಗ್ರಾಮಿಂಗ್ ಕಾಂಪಿಟೇಷನ್ ವೈಸು ಅಥವಾ ಏನಂತಾರೆ ಏನು ಹೇಳ್ಬೋದು ನಮಗೆ ಅಂತ ಹೇಳಂದರೆ, ಇದರಲ್ಲಿ ಹೋದರೆ ನಾವು ವಿಸಿಟೆಡ್ ಅನ್ನೋದನ್ನು ಒಂದು ಮ್ಯಾಟ್ರಿಕ್ಸ್ನೇ ನಾವು ಕಂಪ್ಲೀಟಾಗಿ ಬರ್ಕೊಂಬಿಟ್ಟು ಅದರಲ್ಲಿ ನಾವು ಮಾಡ್ತಾ ಹೋಗ್ಬೋದು. ಫಾಲ್ಸು ಟ್ರೂ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಹೋಗ್ಬೋದು, ವಿಸಿಟೆಡ್ ಮ್ಯಾಟ್ರಿಕ್ಸ್ನ ಕನ್ಸ್ಟ್ರಕ್ಟ್ ಮಾಡಿ. ಬಟ್ ಇಂಟ್ಯೂಷನ್ ಪ್ರಕಾರ ಲೆಟ್ಸ್ ಬಿಲ್ಡ್ ದ ಇಂಟ್ಯೂಷನ್ ಫಸ್ಟ್. ಸೊ ಇಂಟ್ಯೂಷನ್ ಪ್ರಕಾರ ನಾವೇನು ಮಾಡ್ಬೋದು, ಒಂದು ಸತೆ ರಾಟ್ ಆಯಿತು ಅಂತ ಹೇಳಂದರೆ ಯಾವುದೋ ಒಂದು ಲೀಸ್ಟ್ ಆಫ್ ಫ್ರೆಶ್ ಆರೆಂಜಸ್ ಇಟ್ಕೊಂಡಿರೋಣ. ಆ ಲೀಸ್ಟಿಂದ ನಾವೇನು ಮಾಡ್ಬಿಡೋಣ, ತೆಗೆದುಬಿಡೋಣ ಅದನ್ನು, ರೈಟ್? ಇವಾಗ ಎಕ್ಸಾಂಪಲ್ ಅದು ಹೇಗೆ ಉಪಯೋಗ ಆಗುತ್ತೆ ಅಂತ ಹೇಳಂದರೆ, ಇಲ್ಲಿಂದ ಬಂದಾಗ ಈ ಆರೆಂಜ್ ಫಸ್ಟ್ ನಮಗೆ ಬಂದುಬಿಟ್ಟು ರಾಟ್ ಮಾಡಿಸ್ತು ಅಂತ ಹೇಳಿ ತಿಳ್ಕೊಳ್ಳೋಣ. ಈ ಆರೆಂಜ್ನ ನಾನು ಏನು ಮಾಡ್ತೀನಿ, ಆಬ್ವಿಯಸ್ಲಿ ಇದನ್ನು ಹೋಗ್ತೀನಿ ಆ್ಯಂಡ್ ದೆನ್ ಐ ವಿಲ್ ಟ್ರೈ ಟು ಮೇಕ್ ದಿಸ್. ಲೆಟ್ಸ್ ಡೂ ಸೆಲೆಕ್ಷನ್, ರೈಟ್? ಓಕೆ, ಸೊ ಇದನ್ನು ತೊಗೊಂಬಂದ್ಬಿಟ್ಟು ನಾನು ಏನು ಮಾಡ್ತೀನಿ, ರೆಡ್ ಮಾಡಿಬಿಡ್ತೀನಿ. ಅಂದರೆ ಅದರ ಅರ್ಥ ನನ್ನ ಎಲ್ಲೋ ಒಂದು ಬಾಸ್ಕೆಟ್ ಆಫ್ ಫುಲ್ ಫ್ರೆಶ್ ಫ್ರೂಟ್ಸ್ ಅಂತ ಹೇಳಿ ಇಟ್ಕೊಂಡು ಫ್ರೆಶ್ ಆರೆಂಜಸ್ ಇಟ್ಕೊಂಡಿದ್ರೆ ಅದರಿಂದ ತೆಗೆದುಬಿಡ್ತೀನಿ, ದ್ಯಾಟ್ ಇಟ್ ಗಾಟ್ ರಾಟೆಡ್ ಅಂತ ಹೇಳಿ. ಇಲ್ಲಿಂದ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಈ ಫ್ರೆಶ್ ಫ್ರೂಟ್ ಬಂದುಬಿಟ್ಟು ಇರೋದಿಲ್ಲ. ಸೊ ಐ ನೀಡ್ ನಾಟ್ ರೀವಿಸಿಟ್ ಆರ್ ರೀಕಂಪ್ಯೂಟ್ ದ್ಯಾಟ್. ಸೊ ಈ ವಿಸಿಟೆಡ್ ಅನ್ನೋದು ಬಂದುಬಿಟ್ಟು ಈ ಫ್ರೆಶ್ ಅನ್ನೋದು ಬಂದುಬಿಟ್ಟು ವಿಚ್ ಆಲ್ಸೋ ಸರ್ವ್ಸ್ ಆ್ಯಸ್ ಆರ್ ವಿಸಿಟೆಡ್ ಅರೇ. ಇದನ್ನು ನಾವೇನಂತ ಹೇಳಿ ತೊಗೋಬೋದು, ಒಂದು ಹ್ಯಾಶ್ ಸೆಟ್ ಅಂತ ಹೇಳ್ಬಿಟ್ಟು ತೊಗೊಳ್ಳೋಣ, ರೈಟ್? ಇಟ್ ವಿಲ್ ಬಿ ಅನ್ ಹ್ಯಾಶ್ ಸೆಟ್. Done. With this we can start coding up, right? Okay, first ನಾವೇನು ಮಾಡಬೇಕು, ಫಸ್ಟ್ we have to declare these variables, right? We'll start with that. BFSಗೆ ನಮಗೆ ಏನು ಬೇಕಾಗುತ್ತೆ, ಒಂದು ಕ್ಯೂ ಬೇಕಾಗುತ್ತೆ. ಲೆಟ್ಸ್ ಸ್ಟಾರ್ಟ್ ವಿತ್ ದ್ಯಾಟ್ ಸಿಂಪಲ್ ಕ್ಯೂ, ರೈಟ್? ದಟ್ ಕ್ಯೂ ವಿಲ್ ಬಿ ರೈಟ್ ಈ ಕ್ಯೂ ಅಲ್ಲಿ ಬಂದುಬಿಟ್ಟು ನನಗೇನಿರುತ್ತೆ, ಆರೆಂಜಸ್ಸನ್ನು ಏನಾದರೂ ಹೆಸರು ಅದೇನಾದರೂ ಕೊಟ್ಟಿದ್ದಾರೆ, ಇಲ್ಲ ಸೆಲ್ಸ್. ಸೊ ಸಿಂಪಲ್ಲಾಗಿ ನಾನು ಏನು ಮಾಡ್ಬೋದು, ಇದರಲ್ಲಿ ಒಂದು ಟ್ಯೂಪಲ್ನ ದಬ್ಬೋದು, ರೈಟ್? ದಿಸ್ ಸಿಂಪಲ್ ಇಂಡೆಕ್ಸ್ ಐ ಅಂತ ಹೇಳಿಬಿಟ್ಟು ಇಂಡೆಕ್ಸ್ ಜೆ ಅಂತ ಹೇಳಂದ್ಬಿಟ್ಟು, ರೈಟ್? ಸಿಂಪಲ್. ನೆಕ್ಸ್ಟ್ ನನಗೇನು ಬೇಕು, ಫ್ರೆಶ್ ಇದು ಬೇಕು. ವೇರ್ ಫ್ರೆಶ್ ಇಸ್ ಈಕ್ವಲ್ ಟು ಹ್ಯಾಶ್ ಸೆಟ್, ರೈಟ್? ನ್ಯೂ ಹ್ಯಾಶ್ ಸೆಟ್ ಅಂತ ಹೇಳ್ಬಿಟ್ಟು ತೊಗೊಳ್ಳೋಣ, ರೈಟ್? ಈ ಹ್ಯಾಶ್ ಸೆಟ್ಟಲ್ಲಿ ಏನಿರುತ್ತೆ ನನಗೆ, ಈ ಹ್ಯಾಶ್ ಸೆಟ್ಟಲ್ಲಿ ಏನಿರ್ಬೋದು, ಹ್ಯಾಶ್ ಸೆಟ್ ಕಂಟೇನ್ಸ್ ವಾಟ್? ಅಗೇನ್ ಅನ್ ಇಂಡೆಕ್ಸಸ್, ರೈಟ್? ಸೊ ಇದು ಬಂದುಬಿಟ್ಟು ಅ ಟ್ಯೂಪಲ್, right? Again this is a tuple because we are keeping track of those cells which have fresh oranges. That's all it means. So and since it has been given in a grid format, ನಮಗೆ ಏನು ಬೇಕಾಗುತ್ತೆ, 2 ಇಂಡೆಕ್ಸಸ್ ಬೇಕಾಗುತ್ತೆ. ಅದನ್ನು ನಾವು ಟ್ಯೂಪಲಲ್ಲಿ ಬರ್ಕೊಳ್ತಾ ಇದ್ದೀವಿ ಅಷ್ಟೇ, ರೈಟ್? ಇದನ್ನು ಕ್ವಿಕ್ಕಾಗಿ ಇದನ್ನು ಮಾಡೋಣ. ಓಕೆ, ನೆಕ್ಸ್ಟ್ ಇದಾಯಿತು. ದೆನ್ ವಿ ನೀಡ್ ಎಲ್ಯಾಪ್ಸ್ಡ್ ಟೈಮ್. ಸೊ ಏನಂತ ಹೇಳಿ ಕರೆಯೋಣ, ಇದನ್ನು ಎಲ್ಯಾಪ್ಸ್ಡ್ ಅಂತ ಹೇಳಿ ಕರೆದಿರೋಣ. ಇವಾಗ ಇಲ್ಲಿವರೆಗೂ ಎಲ್ಯಾಪ್ಸ್ಡ್ ಟೈಮ್ ಬಂದುಬಿಟ್ಟು ಎಷ್ಟಾಗಿದೆ, 0, ರೈಟ್? ಇದನ್ನು ಎಲ್ಯಾಪ್ಸ್ಡ್ ಇಲ್ಲೇ ಬರ್ಕೊಳ್ಳೋದು ಬೇಡ. ಲೆಟ್ಸ್ ಸಿ ಅದನ್ನು ಹೇಗೆ ಬರೀಬೇಕು, ಎಲ್ಲಿ ಬರೀಬೇಕು ಅಂತ ಹೇಳಿ. ಬಟ್ ದೆನ್ ದೇರ್ ಈಸ್ ಅ ನೀಡ್ ಆಫ್ ಅನ್ ಎಲ್ಯಾಪ್ಸ್ಡ್ ಅಕಾರ್ಡಿಂಗ್ ಟು ಅವರ್ ಆಲ್ಗರಿದಮ್, ರೈಟ್? ಸೊ ನೆಕ್ಸ್ಟ್ ತದನಂತರ ಏನು ಮಾಡಬೇಕು, ವಿ ಹ್ಯಾವ್ ಟು ಹ್ಯಾವ್ ಅ ಡೈರೆಕ್ಷನ್ ಅರೇ ಇನ್ ಆರ್ಡರ್ ಟು ಟ್ರಾವರ್ಸ್ ಏನು 4 ನೈಬರ್ಸ್ನ, ಸೊ ರೈಟ್? ಅದನ್ನು ಬರ್ಕೊಂಡಿರೋಣ, ರೈಟ್? ಇದನ್ನು ತೊಗೊಂಡೋಗ್ಬೇಕು ಕ್ವಿಕ್ಲಿ. ವಿ ವಿಲ್ ಸೇ ಜಾಕೆಟ್ ಅರೇ ಲೈಕ್ ದಿಸ್ ಆ್ಯಂಡ್ ವಿಲ್ ಡೂ ದಿಸ್ ಡೈರೆಕ್ಷನ್ ಸ್ಟಫ್, ರೈಟ್? ದಟ್. Then we have to start what? We have to start this BFS queue. ಈ ಕ್ಯೂ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ what we should say, we should keep track of all the sources. As I told before, multiple source BFS ಅಲ್ಲಿ ಏನು ಮಾಡಬೇಕಾಗುತ್ತೆ, BFS ಅಲ್ಲಿ ಒಂದೇ ಹೋಗ್ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ, queue.enq ಇದು ಒಂದೇ ಸೋರ್ಸ್ನ ನಾವು ಮಾಡಲಿಕ್ಕಾಗೋದಿಲ್ಲ, ಬಿಕಾಸ್ ದೇರ್ ಆರ್ ಮಲ್ಟಿಪಲ್ ಸೋರ್ಸಸ್. ಸೊ ವಿ ಹ್ಯಾವ್ ಟು ಫಸ್ಟ್ ಏನು ಮಾಡಬೇಕಾಗುತ್ತೆ, ಫಾರಲ್ಲಿ ವಿ ಹ್ಯಾವ್ ಟು ಟ್ರಾವರ್ಸ್ ದ ಎಂಟೈರ್ ಮ್ಯಾಟ್ರಿಸಸ್, ರೈಟ್? ಯಾಕೆ
ಯು ಆಲ್ರೆಡಿ ನೋ. ಇಫ್ ಯು ಡೋಂಟ್ ನೋ, ಲುಕ್ ಅಟ್ ದಿಸ್ ಕೋಡ್, ಯು ವಿಲ್ ಅಂಡರ್ಸ್ಟ್ಯಾಂಡ್. ಏನು ಮಾಡಬೇಕಾಗುತ್ತೆ ನಾವು? ಸೊ ಈ ಗ್ರಿಡ್ನ ತೊಗೊಳ್ಳೋಣ, ರೈಟ್? ಗ್ರಿಡ್ನ ಪೂರ್ಣವಾಗಿ ನೋಡಿ. ವಿ ವಿಲ್ ಕೀಪ್ ಟ್ರ್ಯಾಕ್ ಆಫ್, ರೈಟ್? ವಿ ವಿಲ್ ಕೀಪ್ ಟ್ರ್ಯಾಕ್ ಆಫ್ int j is equal to 0, j less than grid 0 dot length j plus plus, right? We will keep track of, the entire grid has fresh fruits and it has rotten fruits. We need to keep track of those. How many fresh fruit which we have already seen. Fresh fruits ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ಏನು ಮಾಡಬೇಕಾಗುತ್ತೆ, ನೋಡ್ಕೋಬೇಕಾಗುತ್ತೆ. ಸೊ ಅದನ್ನು ಸ್ವಿಚ್ ಬರೆದ್ಬಿಟ್ಟು ನಾವೇನು ಬರೆಯೋಣ ಸಿಂಪಲ್ಲಾಗಿ, ಬೇಸ್ಡ್ ಆನ್ ವಾಟ್? ಬೇಸ್ಡ್ ಆನ್ ದ ವ್ಯಾಲ್ಯೂ ದಟ್ ಐ ಗೆಟ್ ಇನ್ ದ ಗ್ರಿಡ್, ರೈಟ್? ಐ ಆ್ಯಂಡ್ ಜೆ. ಇಫ್ ಇಟ್ ಈಸ್ ವಾಟ್? ಫ್ರೆಶ್ ಫ್ರೂಟ್ ಬಂದ್ಬಿಟ್ಟು ಏನು? ಕೇಸ್ 1 ಅಂತ ಹೇಳಿದರೆ ನಾನು ಏನು ಮಾಡ್ಕೋಬೇಕಾಗುತ್ತೆ? ಫ್ರೆಶ್ಗೆ ಆ್ಯಡ್ ಮಾಡಬೇಕು, ರೈಟ್? ಆ್ಯಡ್ ಮಾಡಿಬಿಟ್ಟು ದೆನ್ ಕೆಲಸ ಮುಗೀತು, ಬ್ರೇಕ್. ಇನ್ನೊಂದು ಬಂದ್ಬಿಟ್ಟು ಕೇಸ್, ರೈಟ್? ಕೇಸ್ 2. ಕೇಸ್ 2 ಅಲ್ಲಿ ಏನಿದೆ? ಕೇಸ್ 2 ಬಂದ್ಬಿಟ್ಟು ರಾಟನ್ ಆರೆಂಜಸ್ ಇದ್ದಾವೆ. ಆರೆಂಜಸ್ ಕಂಟ್ರಿಬ್ಯೂಟ್ ಟು ಅವರ್ ಮಲ್ಟಿ ಸೋರ್ಸ್ BFS. ಸೊ ನಾನೇನು ಮಾಡಬೇಕಾಗುತ್ತೆ? ನನ್ನ ಕ್ಯೂನಲ್ಲಿ ನಾನೇನು ಮಾಡಬೇಕಾಗುತ್ತೆ? NQ ಮಾಡಬೇಕಾಗುತ್ತೆ, ಸಿಂಪಲ್, ರೈಟ್? QUE, ಕಮಾನ್, UE, ರೈಟ್? Q, ರೈಟ್? ಆ್ಯಂಡ್ ದೆನ್ ಬ್ರೇಕ್. ಸೊ ಲೆಟ್ಸ್, ಏನು ನಾವು ಲೋಡ್ ಮಾಡೋದೇನು? How are we tracking the fresh oranges? Through their cell values. So tuple I, j. And how are we tracking our rotten oranges? Through their cell again, right? Done. So these are our, so now we know ಮಲ್ಟಿ ಸೋರ್ಸ್ BFSನ ಹೇಗೆ ಶುರು ಮಾಡಬೇಕು ಅನ್ನೋದು ಗೊತ್ತಾಯಿತು. ಎಲ್ಲಿಂದ ಶುರು ಮಾಡಬೇಕು, ಎಷ್ಟು ಐಟಮ್ಸ್ ಇನಿಷಿಯಲಿ ನಮ್ಮ ಹತ್ರ ಇದ್ದಾವೆ ಅನ್ನೋದು ಗೊತ್ತಾಯಿತು. ಆ್ಯಂಡ್ ಫ್ರೆಶ್ ಫ್ರೂಟ್ಸ್ ಎಷ್ಟಿದ್ದಾವೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಡನ್. Now we have to start our queue, right? Very simple. So ಎಲ್ಲಿ ತನಕ ಶುರು ಆಗಬೇಕು ಈ ಕ್ಯೂ? ಯೂಶ್ವಲಿ ನಾವೇನು ಮಾಡ್ತಿದ್ವಿ? ಕ್ಯೂ ಡಾಟ್ ಕೌಂಟ್ ಗ್ರೇಟರ್ ದ್ಯಾನ್ 0 ಇರೋ ತನಕ ನಾವೇನು ಮಾಡಬೇಕಾಗುತ್ತೆ? ಲೇಯರ್ ಬೈ ಲೇಯರ್ ಹೋಗಬೇಕಾಗುತ್ತೆ. ಇಲ್ಲಿ ಈ ಕೇಸಲ್ಲಿ ಲೇಯರ್ ಬೈ ಲೇಯರ್. ಹೌ ಡು ವಿ ಡೂ ದ್ಯಾಟ್ ಲೇಯರ್ ಬೈ ಲೇಯರ್? ವಿಲ್ ಕ್ವಿಕ್ಲಿ ಸಿ. ಇಲ್ಲಿ ನಮಗೇನು ಬೇಕು? ಎಲ್ಯಾಪ್ಸ್ಡ್ ಟೈಮ್ ಬೇಕು. ಲೇಯರ್ ಬೈ ಲೇಯರ್, ಒಂದು ಲೇಯರ್ ಹೋದ ತಕ್ಷಣ ಎಲ್ಯಾಪ್ಸ್ಡ್ ಏನಾಗುತ್ತೆ? ಇನ್ಕ್ರಿಮೆಂಟ್ ಆಗುತ್ತೆ. ಅವಾಗ 1 ಮಿನಿಟ್ ಹೋಗಿದೆ ಅಥವಾ ಒಂದು ಟೈಮ್ ಆಗಿದೆ, 1 ಯೂನಿಟ್ ಆಫ್ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ, ರೈಟ್? ಸೊ ವಿ ವಿಲ್ ಡೂ ದ್ಯಾಟ್ DFS ಕ್ವಿಕ್ಲಿ ವಿತ್ ಇನ್ ದಿಸ್ ವೈಲ್ ಲೂಪ್. ಆ್ಯಂಡ್ ಕೊನೆಗೆ ಏನು ಮಾಡಬೇಕು, ರೈಟ್? ವಾಟ್ ಡಿಡ್ ವಿ ಡೂ ಹಿಯರ್? ವಿ ಕೆಪ್ಟ್ ಟ್ರ್ಯಾಕ್ ಆಫ್ ಆಲ್ ದ ಸ್ಟಫ್ಸ್, ರೈಟ್? ಇಲ್ಲೇ ನಮಗೆ ಬೇಕಾಗಿರೋದು. ಸೊ ಮೋರ್ ಇಂಟ್ಯೂಷನಲಿ ದಿಸ್ ನೀಡ್ ಟು ಬಿ ಸಿಟ್ಟಿಂಗ್ ಹಿಯರ್. ನಮಗೆಲ್ಲ ಡೈರೆಕ್ಷನಲ್ಲಿ ಎಲ್ಲಿ ಹೋಗಬೇಕಾಗಿದೆ? ಇಲ್ಲಿ, ರೈಟ್? ಸೊ ವಿ kept track of all our rotten oranges in this queue and fresh orangesನ ಇದರಲ್ಲಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ರಾಟನ್ ಆರೆಂಜಸ್ಸಿಂದನೇ ನಾವು BFS ಶುರು ಮಾಡ್ತಾ ಇರೋದು, ಅದಕ್ಕೆ ಕ್ಯೂವಲ್ಲಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ನಮಗೆ ಎಷ್ಟು ಫ್ರೆಶ್ ಇದ್ದಾವೆ ಆ್ಯಂಡ್ ಯಾವಾಗ ಬರ್ತವೆ ಅನ್ನೋದನ್ನು ತಿಳ್ಕೊಬೇಕಾಗಿರೋದ್ರಿಂದ ಹ್ಯಾಸೆಟ್ಟಿನ ಇಂಪಾರ್ಟೆನ್ಸ್ ಇವಾಗಲೂ ಅರ್ಥ ಆಗಿಲ್ಲ ಅಂದರೆ ಒಳಗಡೆ ಹೋದಾದ ನಂತರ ಅರ್ಥ ಆಗುತ್ತೆ ಹ್ಯಾಶ್ ಆಗಬೇಕು ಅಂತೇಳಿ, ರೈಟ್? ಆ್ಯಂಡ್ ದೆನ್ ವಿ ಆರ್ ಸ್ಟಾರ್ಟಿಂಗ್ ಅವರ್ BFS ಓವರ್ ಹಿಯರ್, ರೈಟ್? ಆ್ಯಂಡ್ ಕೊನೆಗೆ ಏನು ಮಾಡಬೇಕು? ಲೆಟ್ಸ್ ರೈಟ್ ದ್ಯಾಟ್ ಆ್ಯಸ್ ವೆಲ್. ಒನ್ಸ್ ವಿ ಆರ್ ಅಟ್ ದಿಸ್ ಪಾಯಿಂಟ್, ಸೊ ವಿ ಹ್ಯಾವ್ ಟು ರಿಟರ್ನ್ ಡೈರೆಕ್ಟ್ಲಿ ದಿಸ್ ಕಂಡೀಷನ್, ರೈಟ್? ವಿ ವಿಲ್ ಟೇಕ್ ದಿಸ್. if another, it's already understood. Return if fresh dot count, right? If it is not equal to 0, illa anta helandre -1, right? ಯಾವ ಫ್ರೆಶ್ ಆರೆಂಜಸ್ ಇನ್ ಎಲ್ಲ ಫ್ರೆಶ್ ಆರೆಂಜಸ್ ಕೌಂಟ್ ಬಂದುಬಿಟ್ಟು ಕೊನೆಗೆ ಏನಾಗಿದೆ? ಯಾವುದೋ ಒಂದಿಷ್ಟು ಫ್ರೆಶ್ ಆರೆಂಜಸ್ ಉಳಿದಿದ್ದಾವೆ, ರೈಟ್? ಅದು ಕೌಂಟ್ 0ಗೆ ರೆಡ್ಯೂಸ್ ಆಗಿಲ್ಲ. ಹಂಗಿದ್ರೆ ಅರ್ಥ ಏನು? ಎಲ್ಲ ಪೂರ್ಣ ರಾಟ್ ಆಗಿಲ್ಲ, ಅದಕ್ಕೆ -1. ಇಫ್ ಇಟ್ ಈಸ್ ಡನ್ ಅಲ್ಲ, ಇಫ್ ಇಟ್ ಈಸ್ ಫ್ರೆಶ್ ಆರೆಂಜಸ್ ಯಾವುದು ಎಲ್ಲದು ಖಾಲಿ ಆಗಿತ್ತು ಅಂತ ಹೇಳಂದರೆ ನಾವೇನು ಮಾಡ್ತಿದ್ದೀವಿ? ಎಲ್ಯಾಪ್ಸ್ಡ್ ಟೈಮ್ ಏನಾಗಿರುತ್ತೋ ಅಷ್ಟನ್ನು ನಾವು ರಿಟರ್ನ್ ಔಟ್ ಮಾಡ್ತಾಯಿದ್ವಿ. ಡನ್. ದಿಸ್ ಶುಡ್ ಬಿ ಮೈ ಎಂಟೈರ್ ಆಲ್ಗರಿದಮ್. Now important stuff is the crux of this algorithm comes here. Now what is that we need to do? This is the simulation. Literally ಈ while loopಲ್ಲಿ ನಾವು ಮಾಡೋದೆ ಸಿಮ್ಯುಲೇಷನ್. ಈ ಸಿಮ್ಯುಲೇಷನ್ ಹೇಗೆ ಹಂತದಲ್ಲಿ ಮಾಡ್ತಾ ಹೋಗ್ತೀವಿ. ಇಲ್ಲಿ ನೋಡಿ, ಇದನ್ನ ಯಾವ ರೀತಿಯಲ್ಲಿ ಬರೆದ್ವಲ್ಲ, ಫಸ್ಟ್ ಲೇಯರಲ್ಲಿ ಎರಡು ಇಮಿಡಿಯೇಟ್ ನೈಬರ್ಸ್ನ, ನೆಕ್ಸ್ಟ್ ಹಂತದಲ್ಲಿ ಅದರಿಂದ ಬರ್ತಕ್ಕಂಥ ನೈಬರ್ಸ್ನ. ಅಂದರೆ ಫಸ್ಟ್ ಹಂತದಲ್ಲಿ ಏನು ಮಾಡ್ತೀವಿ? ಯಾವೊಂದು ಕ್ಯೂವಲ್ಲಿ ಲೋಡ್ ಆಗಿದೆನೋ ಇವಾಗ, ಅದು 1 ಇರ್ಬೋದು, 2, 3 ಇರ್ಬೋದು, ದಟ್ ಡಸಂಟ್ ಮ್ಯಾಟರ್, ರೈಟ್? ಮೊದಲನೇ ಹಂತದಲ್ಲಿ ಯಾವುದೆಲ್ಲ ನಮಗೆ ಲೋಡ್ ಆಗಿದೆನೋ, ಈ ಮೊದಲನೇ ಹಂತದಲ್ಲಿ ಈ ಕೇಸಲ್ಲಿ ಮಲ್ಟಿ ಸೋರ್ಸ್ ಇರೋದ್ರಿಂದ ಇವೆರಡು ಲೋಡ್ ಆಗಿರುತ್ತೆ, ರೈಟ್? ಇವು ಎರಡನ್ನು ನಾವೇನು ಮಾಡಬೇಕು? ಅಟ್ ಅ ಟೈಮ್ ನಾವು DQ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ವಿ ಕ್ಯಾನ್ ಡೂ ವಾಟ್? ಲೇಯರ್ ಬೈ ಲೇಯರ್ ಪೀಲಿಂಗ್. ಅದನ್ನು ನಾವು ಹೇಗೆ ಮಾಡ್ತೀವಿ ಅಂದರೆ ವೆರಿ ಸಿಂಪಲ್. ದಿಸ್ ಇಸ್ ಸಮಥಿಂಗ್ ಆಫ್ ಎನ್ ಆಲ್ಗರಿದಮಿಕ್
ಸ್ಟ್ಯಾಂಡ್. ನಾವೇನು ಮಾಡಬೇಕು ಅಂತ ಹೇಳಂದ್ರೆ ಇಲ್ಲಿ ಇಂಟ್ ಎಲ್ಯಾಪ್ಸ್ಡ್ ಜೊತೆಗೆ ಒಂದು ಸೈಜ್ನ ಮೇಂಟೈನ್ ಮಾಡ್ತೀವಿ. ಸೈಜ್ ಈಸ್ ಈಕ್ವಲ್ ಟು 0 ಅಂತ ಹೇಳ್ಬಿಟ್ಟು ಇವಾಗ ಏನು ಮಾಡ್ತೀವಿ, ಕ್ಯೂ ಡಾಟ್ ಕೌಂಟ್ ರೈಟ್ ಸೈಜ್ ಈಸ್ ಈಕ್ವಲ್ ಟು ದಿಸ್ ಕ್ಯೂ ಡಾಟ್ ಕೌಂಟ್ ಅಂತ ಹೇಳಿ ಮಾಡಿಕೊಂಡು ಇಲ್ಲಿ ಏನಾಗುತ್ತೆ, ಎಲ್ಯಾಪ್ಸ್ಡ್ ಬಂದುಬಿಟ್ಟು ಇವಾಗ ಫಸ್ಟ್ ಎಲ್ಯಾಪ್ಸ್ಡ್ ಟೈಮ್ ಶುರು ಆಗ್ತಿದೆ ಅಂತ ಹೇಳಿ ತೊಗೋಬೋದು ಅಥವಾ ಕೊನೆಗೆ ಮಾಡ್ಬೋದು ಎರಡರಲ್ಲಿ. ಸೊ ಕೊನೆಗೆ ಮಾಡೋಣ, ರೈಟ್, ಇದನ್ನು ಕೊನೆಗೆ ಮಾಡೋಣ. ಇಲ್ಲಿ ಲೇಯರ್ ಬೈ ಲೇಯರ್, ಫಸ್ಟ್ ಲೇಯರಲ್ಲಿ ಎಷ್ಟು ಕ್ಯೂ ಐಟಮ್ಸ್ ಇದ್ದಾವೆ, ಈ ಕೇಸಲ್ಲಿ ಎಷ್ಟಾಯಿತು, 2 ಇದ್ದಾವೆ. ಆ 2ನ ಸೈಜ್ನ ನಾವು ಎಲ್ಲಿ ಮೇಂಟೈನ್ ಮಾಡಿದ್ದೀವಿ, ಇವಾಗಿನ ಕ್ಯೂ ಒಳಗಡೆ ಎಷ್ಟು ಐಟಮ್ಸ್ ಇದ್ದಾವೆ, 2 ಸೋರ್ಸ್ ಇವಾಗಿದ್ದಾವೆ, ಅದ್ರದ್ದು ಸೈಜ್ ಬಂದುಬಿಟ್ಟು 2, ರೈಟ್. ಸೊ ನಾವೇನು ಮಾಡ್ಕೊಳ್ತೀವಿ, ಒಂದು ಫಾರ್ ಲೂಪ್ ಬರ್ಕೊಂಡು ಇಲ್ಲಿ ಇಂಟ್ ಇದನ್ನು ಐ ಮತ್ತು ಕೆ ರಿಪೀಟ್ ಆಗಿರೋದ್ರಿಂದ ಕೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡೋಣ. ನೋಡಿ, ಐ ಮತ್ತು ಜೆ ಎಲ್ ಕೆಳಗಡೆ ಯೂಸ್ ಆಗ್ಬೋದು ಮತ್ತೆ. ಸೊ ಕೆ ಈಸ್ ಈಕ್ವಲ್ ಟು 0, ರೈಟ್, ಕೆ ಲೆಸ್ ದ್ಯಾನ್ ದಿಸ್ ಸೈಜ್, ರೈಟ್, ಕೆ ಪ್ಲಸ್ ಪ್ಲಸ್. ಇಲ್ಲಿ ಏನು ಮಾಡ್ತಿದ್ದೀವಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಲೇಯರ್, ದಿಸ್ ಇಸ್ ಫಸ್ಟ್ ಹಂತದಲ್ಲಿ ಇರ್ತಕ್ಕಂಥ 2 ಸೋರ್ಸ್, ಅಥವಾ ಈ ಕೇಸಲ್ಲಿ ಈಗ ಸಿಂಪ್ಲಿಸ್ಟಿಕ್ ಎಕ್ಸಾಂಪಲಲ್ಲಿ ಏನಾಯಿತು, 1 ಇದೆ, 2 ಇರಬಹುದು. ಸೊ 1ರಲ್ಲಿಂದ ಏನು ಮಾಡ್ತೀವಿ, ಶುರು ಮಾಡ್ತೀವಿ. 1 ಮುಗಿಯೋ ತನಕನೂ ನಾನು ಏನು ಮಾಡೋದಿಲ್ಲ, ಈ ವೈಲ್ಗೆ ಹೋಗೋ ಹಾಗಿಲ್ಲ, ರೈಟ್, ಈ ವೈಲ್ಗೆ ನಾನು ಹೋಗೋ ಹಾಗಿಲ್ಲ, ರೈಟ್. ಆ ವೈಲ್ಗೆ ಯಾವಾಗ ಹೋಗುತ್ತೆ, ಈ ಕೆಲಸ ಮುಗಿಸಿದಾದ್ಮೇಲೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಲೇಯರ್ ಬೈ ಲೇಯರ್, ದಿಸ್ ಇಸ್ ಲೆವೆಲ್ ಬೈ ಲೆವೆಲ್. ಸೊ ಅವಾಗ ಏನಾಗುತ್ತೆ, ಈ ಲೆವೆಲ್ ಮುಗಿಸಿದ ತಕ್ಷಣವೇ ಅವಾಗ ರಾಟ್ ಒಂದು ಲೆವೆಲಿಂದ ಪರಿಪೂರ್ಣ ಆಗಿದೆ. ಸೊ ಅಲ್ಲಿಗೆ ಒಂದು ಟೈಮ್ ಆಯಿತು ನನಗೆ, ರೈಟ್. ಎಲ್ಯಾಪ್ಸ್ಡ್ ಇಸ್ ಈಕ್ವಲ್ ಟು ಪ್ಲಸ್ ಪ್ಲಸ್, ರೈಟ್. ಈ ಎಲ್ಯಾಪ್ಸ್ಡ್ನ ತೊಗೊಂಡ್ಬಿಟ್ಟು ನೀಟಾಗಿ ಬರ್ಕೊಳ್ಳೋಣ, ಪ್ಲಸ್ ಪ್ಲಸ್, ರೈಟ್, ಇಷ್ಟೇ, ರೈಟ್. ಈ ಲೇಯರಲ್ಲಿ ನಾವೇನು ಮಾಡಬೇಕು, ಈ ಲೇಯರಲ್ಲಿ ಇಂಡಿವಿಜುವಲ್ ಲೇಯರಲ್ಲಿ ನಾವೇನು ಮಾಡಬೇಕಾಗುತ್ತೆ, ವಿ ಹ್ಯಾವ್ ಟು ಚೆಕ್ ಆಲ್ ದ ನೈಬರ್ಸ್. ಇಲ್ಲಿದ್ದೀನಿ ನಾನು, ಇದನ್ನು ನಾನು ಇವಾಗ ಇನ್ಸ್ಪೆಕ್ಟ್ ಮಾಡ್ತಿರೋದು. ಇದನ್ನು ನಾನು ಏನು ಮಾಡ್ಕೋಬೇಕು, ಮೊದಲು ಡಿ ಕ್ಯೂ ಮಾಡ್ಕೋಬೇಕು. ಲೆಟ್ಸ್ ಇಮಿಡಿಯೇಟ್ಲಿ ಡಿ ಕ್ಯೂ ದಟ್ ಸ್ಟಫ್ ನಾವು, ರೈಟ್. ಸೊ ಡಿ ಕ್ಯೂ ಹೇಗೆ ಮಾಡೋಣ, ಕ್ಯೂ ಡಾಟ್ ಡಿ ಕ್ಯೂ. ಸೊ ಡಿ ಕ್ಯೂ ಮಾಡಿದ ತಕ್ಷಣ ಏನು ಬರುತ್ತೆ, ಟ್ಯೂಪಲ್ ಬರುತ್ತೆ, ರೈಟ್. ದೋಸ್ ವ್ಯಾಲ್ಯೂಸ್ ಆರ್ ಲಿಟ್ರಲಿ ದಿ ಇಂಡೆಕ್ಸಸ್ ಫಾರ್ ಅಸ್, ರೈಟ್. ಏನು ಇಂಡೆಕ್ಸಸ್, ಇಂಟ್, ನಾವು ಲಿಟ್ರಲಿ ಈ ರೀತಿಯಲ್ಲಿ ಬರಿಬೋದು, ಇಂಟ್ ಐ ಇಂಟ್ ಜೆ, ಈ ಥರ 2 ಇಂಡೆಕ್ಸಸ್ ಬರುತ್ತೆ, ಯಾವ್ದು ರಾಟನ್ ಇದ್ದಾವೆ ಅಂತ ಹೇಳಿ. ಇದರಿಂದ ನಾನು ಏನು ಮಾಡಬೇಕು, ಇಲ್ಲಿಂದ ನಾನು ಏನು ಮಾಡಬೇಕಾಗತ್ತೆ, ನನ್ನ ನೈಬರ್ಸ್ ಯಾರ್ಯಾರು, ರೈಟ್, ನನ್ನ ನೈಬರ್ಸ್ ಯಾರ್ಯಾರು ಅದನ್ನು ನಾನು ಹೇಗೆ ಬರ್ಕೊಳ್ತೀನಿ, ಈ ಡೈರೆಕ್ಷನ್ ಅರೇಯಿಂದ ತೊಗೊಳ್ತಾ ಬರ್ತೀನಿ, ರೈಟ್. ಎಲ್ಲಿದೆ ಡೈರೆಕ್ಷನ್ ಅರೇ, ಇಲ್ಲಿದೆ. ಆ ಡೈರೆಕ್ಷನ್ ಅರೇಯಿಂದ ನನ್ನ ನೈಬರ್ಸ್ನ ನಾನು ಹೇಗೆ ಮಾಡ್ತೀನಿ, ಫಾರ್ ಈಚ್ ಆಫ್ ಮೈ ನೈಬರ್ಸ್, ಫಾರ್ ಈಚ್ ಆಫ್ ಮೈ ನೈಬರ್ಸ್ ಹೆಂಗೆ ಬರೀತೀನಿ, ವ್ಯಾರ್, ರೈಟ್, ದಿಸ್ ಇಸ್ ವಾಟ್, ದಿಸ್ ಇಸ್ ಡೈರೆಕ್ಷನ್ ಅಂತ ಹೇಳಿ ಅಂದ್ಕೊಂಡ್ರೆ ಇದನ್ನು ನಾವೇನು ಮಾಡೋಣ, ಸಿಂಪ್ಲಿ NEIGHBOUR ನೈಬರ್ಸ್ ಅಂತ ಹೇಳಿ ತೊಗೊಂಬಿಡೋಣ, IGH ನೈಬರ್ಸ್, ರೈಟ್. ಇದನ್ನು ನೈಬರ್ಸ್ ಅಂತ ಹೇಳಿ ತೊಗೊಂಡ್ರೆ ಇನ್ ನೈಬರ್ಸ್, ನೈಬರ್ ಇನ್ ನೈಬರ್ಸ್ ಅಲ್ಲಿ ನಾವೇನು ಮಾಡಬೇಕು, ಫಾರ್ ಈಚ್ ನೈಬರ್, ಅಥವಾ ಇದನ್ನು ಸಿಂಪಲ್ಲಾಗಿ ನಾವೇನು ಮಾಡ್ಕೋಬೋದು, ಡೈರೆಕ್ಷನ್ ಅಂತಲೇ ತೊಗೊಳ್ಳೋಣ, ಬೆಟರ್ ಡೈರೆಕ್ಷನ್, ಸೊ ಡೈರೆಕ್ಷನಲ್ಲಿ ನಾವೇನು ಮಾಡಬೇಕು, ಇವಾಗ ನಾವೆಲ್ಲಿದ್ದೀವಿ, ಇಲ್ಲಿದ್ದೀವಿ ನಾವು, ರೈಟ್. ಇದರದ್ದು ನೆಕ್ಸ್ಟ್ ಹಂತ ಯಾವುದು, ದಟ್ ವಿಲ್ ಬಿ ಡಿಕ್ಟೇಟೆಡ್ ಬೈ ಹೂಮ್, ದಟ್ ವಿಲ್ ಬಿ ಡಿಟೆಕ್ಟೆಡ್ ಬೈ ಹೂಮ್, ವಿಲ್ ಬಿ ಡಿಕ್ಟೇಟೆಡ್ ಬೈ ಮೈ ನೈಬರ್ಸ್, ರೈಟ್. ನನ್ನ ನೈಬರ್ಸಿಂದ ಬರ್ತಕ್ಕಂಥ ಮೊದಲನೇ ವ್ಯಾಲ್ಯೂ ಯಾವುದು, 1 and 0, ರೈಟ್. ಆ 1 and 0ಗೆ ನಾನು ಏನು ಮಾಡಬೇಕು, ಈ ಲಿಟ್ರಲಿ ಈ 2 ವ್ಯಾಲ್ಯೂನ ನಾನು ಏನು ಮಾಡ್ತಾ ಹೋಗಬೇಕು, ಆ್ಯಡ್ ಅಪ್ ಮಾಡ್ತಾ ಹೋಗಬೇಕು, ರೈಟ್. ಲೆಟ್ಸ್ ಡೂ ದಟ್ ಕ್ವಿಕ್ಲಿ. ಸೊ ಲೆಟ್ಸ್ ಕಾಲ್ ಇಟ್ ಆಸ್ ಇಂಡೆಕ್ಸ್, ರೈಟ್, ಆ್ಯಂಡ್ ವಿ ವಿಲ್ ಸೇ ಏನಂತ ಹೇಳಿ, ನನ್ನ ಐ ವ್ಯಾಲ್ಯೂ ಜೊತೆಗೆ DIRL ಮೊದಲೇ ಬರ್ತಕ್ಕಂಥ ಮೊದಲನೇ ವ್ಯಾಲ್ಯೂ, ರೈಟ್, ರೈಟ್, ಈ ರೀತಿಯಲ್ಲಿ ಇದೊಂದು ಟ್ಯೂಪಲ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಜೆ ಬಂದುಬಿಟ್ಟು ಇದೆಲ್ಲ ಲ್ಯಾಂಗ್ವೇಜ್ ನುವಾನ್ಸಸ್, ಯು ಕ್ಯಾನ್ ಲೈಕ್ ಸಿ ವಾಟ್ ಇಸ್ ದೇರ್ ಇನ್ ಯೋರ್ ಓನ್ ಲ್ಯಾಂಗ್ವೇಜಸ್, ರೈಟ್. ಈ ರೀತಿಯಲ್ಲಿ ನಾನು ಏನು ಮಾಡಿದೆ, ಒಂದು ಇಂಡೆಕ್ಸ್ನ ಕ್ರಿಯೇಟ್ ಮಾಡಿಕೊಂಡೆ, ರೈಟ್. ಇದೇನು ನೆಕ್ಸ್ಟ್ ಇಮಿಡಿಯೇಟ್ ನೈಬರ್ ಯಾರಪ್ಪ, ಅದರದ್ದು ಇಂಡೆಕ್ಸ್ ಏನು ಅನ್ನೋದು ನನಗೆ ಗೊತ್ತಾಯಿತು. ಈ ಇಂಡೆಕ್ಸ್ನ ನಾನು ಏನು ಮಾಡಬೇಕು, ಇಲ್ಲೇ ಹ್ಯಾಶ್ ಸೆಟ್ ನನಗೆ ಉಪಯೋಗಕ್ಕೆ ಬರೋದು. ಫ್ರೆಶಲ್ಲಿ ಇದೇನಾ, ಇಫ್ ಫ್ರೆಶ್ fresh contains, right, contains what, this index. ಅಂದರೆ ಇವಾಗ ನೆಕ್ಸ್ಟ್ ಇಮಿಡಿಯೇಟ್ ನೈಬರ್ ಇಲ್ಲಿ ಕೇಸಲ್ಲಿ ನೋಡಿ, ಈ ಕೇಸಲ್ಲಿ ಫ್ರೆಶ್ ಇಮಿಡಿಯೇಟ್ ನೈಬರು ಫ್ರೆಶ್ ಆಗಿತ್ತು ಅಂದರೆ ಫ್ರೆಶ್ ಒಂದು
ಆರೆಂಜ್ ಇತ್ತು ಅಂತ ಹೇಳಂದ್ರೆ ದ್ಯಾಟ್ ವಿ ಹ್ಯಾವ್ ಟ್ರ್ಯಾಕ್ಡ್ ಇನ್ ವಾಟ್ ಇನ್ ಫ್ರೆಶ್, ರೈಟ್? ದಟ್ ಈಸ್ ದ ಯೂಸ್ ಆಫ್ ಹ್ಯಾಶ್ ಸೆಟ್. ಇದು ಓ ಆಫ್ ಒನ್ ಟೈಮಲ್ಲಿ ಈ ಇಂಡೆಕ್ಸ್ನ ನಾನು ಕೊಟ್ಬಿಟ್ರೆ ಟ್ಯೂಪಲ್ ಫಾರ್ಮ್ಯಾಟಲ್ಲಿ ಹೇಳುತ್ತೆ ವೆದರ್ ಫ್ರೆಶ್ ಕಂಟೇನ್ಸ್ ದಿಸ್ ಇಂಡೆಕ್ಸ್ ಪರ್ಟಿಕ್ಯುಲರ್ಲಿ ING ವ್ಯಾಲ್ಯೂಸ್ ಆರ್ ನಾಟ್. ಇತ್ತು ಅಂತ ಹೇಳಂದ್ರೆ ದೆನ್ ಇಟ್ ಇಸ್ ಫ್ರೆಶ್. ನಾನು ಏನು ಮಾಡಬೇಕಾಗುತ್ತೆ, ಆ ಫ್ರೆಶ್ನ ಫಸ್ಟ್, ಇವಾಗ ಫ್ರೆಶ್ ಇರಲಿಲ್ಲ, ಅದು ಇವಾಗ ರಾಟ್ ಆಯಿತು ಅಂದರೆ ನಾನು ಏನು ಮಾಡಬೇಕಾಗುತ್ತೆ, ರಿಮೂವ್ ಮಾಡಬೇಕಾಗುತ್ತೆ ಯಾವುದು ಈ ಇಂಡೆಕ್ಸಿಂದ. ನಂತರ ಏನು ಮಾಡಬೇಕು, ಇದು ಮತ್ತೆ ರಾಟ್ ಮಾಡಿಸುತ್ತೆ ಮುಂದೆ ಬರ್ತಕ್ಕಂಥ ಎಲ್ಲ ವ್ಯಾಲ್ಯೂ ಎಲ್ಲ ಆರೆಂಜಸ್ನ. ಸೊ ಐ ನೀಡ್ ಟು ಪುಟ್ ಇಟ್ ಇನ್ ನೆಕ್ಸ್ಟ್ ಹಂತ ಆಫ್ ಕ್ಯೂ, ನೆಕ್ಸ್ಟ್ ಹಂತದಲ್ಲಿ, ನೆಕ್ಸ್ಟ್ ಲೆವೆಲ್ ಆಫ್ ಕ್ಯೂ, ರೈಟ್? ಅದನ್ನು ಹೇಗೆ, ಜಸ್ಟ್ ಕ್ಯೂ NQ ಇಟ್ ಅಷ್ಟೇ, NQ ದಿಸ್ ಇಂಡೆಕ್ಸ್, ಡನ್, ದಟ್ಸ್ ಆಲ್. ಸೊ ನನಗೇನು ಮಾಡ್ತಿದೆ ಇದು, ಇಲ್ಲಿ ನೋಡಿ ಹಂತದಲ್ಲಿ ನಾವು ಟ್ರಾವೆಲ್ ಆಗ್ತಿದ್ದೀವಿ. ಮೊದಲನೇ ಹಂತದಲ್ಲಿ ಇಲ್ಲಿ ಏನಾಯಿತು, ಇಲ್ಲಿ ಎರಡನ್ನು ಕ್ಯೂ ಮಾಡಿದ್ವಿ, ಅಂದರೆ ಇವು ಎರಡನ್ನು ನಾವೇನು ಮಾಡ್ತೀವಿ, ಎರಡು ನೈಬರ್ಸ್ನ ನಾವೇನು ಮಾಡಿದ್ವಿ, ನೆಕ್ಸ್ಟ್ ಹಂತದಲ್ಲಿ ರಿಮೂವ್ ಮಾಡಿ, ಫ್ರೆಶ್ನೆಸ್ಸಿಂದ ರಿಮೂವ್ ಮಾಡಿ ಕ್ಯೂನ NQ ಮಾಡಿದ್ವಿ. ಆವಾಗ ಎಲ್ಲಿ ಹೋಗುತ್ತೆ, ನೈಬರಿಂದ ಎಲ್ಲ ಮುಗೀತು, ನೈಬರಿಂದ ಕೆಲಸ ಮುಗೀತು. ಬಿಕಾಸ್ ನಂತರ ಆಗಿ ಇದು ಮತ್ತು ಇದು ಆಕ್ಸೆಸಬಲ್ ಇಲ್ಲ, ದೋಸ್ ಆರ್ ಔಟ್ ಆಫ್ ಬೌಂಡ್ಸ್. ಔಟ್ ಆಫ್ ಬೌಂಡ್ಸ್ ಚೆಕಿಂಗ್ ಬೇಕಾ, ಇಲ್ಲ, ಯಾಕಂದರೆ ನಾವು ಫ್ರೆಶ್ ಅನ್ನೋ ಒಂದು ಹ್ಯಾಶ್ ಸೆಟ್ ಮೇಂಟೈನ್ ಮಾಡಿರೋದು. ಇಟ್ಸ್ ಅ ಸ್ಮಾರ್ಟ್ ವೇ ಆಫ್ ಡೂಯಿಂಗ್ ಇಟ್. ಸೊ ಮೇಲ್ ನಾನು ಮೇಂಟೈನ್ ಮಾಡಿರೋದ್ರಿಂದಾಗಿ ಅದು ಇರೋದೇ ಇಲ್ಲ, ಫ್ರೆಶಲ್ಲಿ ಕಂಟೇನ್ಸೇ ಇಲ್ಲ. ಸೊ ನೀಡ್ ನಾಟ್ ವರಿ, ಈವನ್ ಇಂಡೆಕ್ಸ್ ಗೋಸ್ ಔಟ್ ಆಫ್ ಬೌಂಡ್, ವಿ ವಿಲ್ ನಾಟ್ ಬಿ ಹ್ಯಾವಿಂಗ್ ಔಟ್ ಆಫ್ ಬೌಂಡ್ಸ್ ಎಕ್ಸೆಪ್ಷನ್, ಬಿಕಾಸ್ ಫ್ರೆಶ್ ಅನ್ನೋ ಒಂದು ಹ್ಯಾಶ್ ಸೆಟ್ ಯೂಸ್ ಮಾಡಿರೋದ್ರಿಂದಾಗಿ, ರೈಟ್? ಸೊ ನಮಗೇನಾಯಿತು, ಅಲ್ಟಿಮೇಟ್ಲಿ ನೈಬರ್ಸ್ನ ನಾವು ವಿಸಿಟ್ ಮಾಡಿದ್ವಿ, ಇದಿಷ್ಟರಲ್ಲಿ ವಿಸಿಟ್ ನೈಬರ್ಸ್. ಸೊ ನೈಬರ್ಸ್ ಆರ್ ಡನ್. ನೆಕ್ಸ್ಟ್ ಹಂತದಲ್ಲಿ ಎಲ್ಲಿ ಹೋಗುತ್ತೆ, ಕೆ ಬಂದುಬಿಟ್ಟು ನೆಕ್ಸ್ಟ್ ಏನಾದರೂ ಮಲ್ಟಿ ಸೋರ್ಸ್ ಇದೆನಾ, ಇದು ಒಂದೇ, ಈ ಕೇಸಲ್ಲಿ ಒಂದೇ ಆಗಿರೋದ್ರಿಂದಾಗಿ ಈ ಲೆವೆಲ್ ಇಸ್ ಡನ್. ಅವಾಗ ಏನಾಯಿತು, 1 minute ಎಲ್ಯಾಪ್ಸ್ ಆಯಿತು. ಈ 1 minute ಎಷ್ಟು ರಾಟ್ ಆಗಿದ್ದಾವೆ, ಇವೆರಡು ರಾಟ್ ಆಗಿದ್ದಾವೆ. ಇವಾಗ ನೆಕ್ಸ್ಟ್ ಹಂತದಲ್ಲಿ ಹೋಗ್ತೀವಿ. ನೆಕ್ಸ್ಟ್ ಹಂತದಲ್ಲಿ ಇಲ್ಲಿ ಚೆಕ್ ಮಾಡ್ತೀವಿ ದಟ್ ಏನು, ಇನ್ನು ಕೌಂಟ್ 0 ಇದೆನಾ, ಇಲ್ಲ, ಇಲ್ಲಿ 2 NQ ಆಗಿರುತ್ತೆ. ಅವಾಗ ಬರುತ್ತೆ ಮತ್ತು ಇವಿ ಎರಡನ್ನು ನಾನೇನು ನೆಕ್ಸ್ಟ್ ಲೆವೆಲಲ್ಲಿ ಸೈಜ್ ತೊಗೊಂಡು ಇವಿ ಎರಡರನ್ನು ನಾನು ಏನು ಮಾಡ್ತಾ ಹೋಗುತ್ತೆ, ನೆಕ್ಸ್ಟ್ ಲೆವೆಲಲ್ಲಿ ಮಲ್ಟಿ ಸೋರ್ಸ್ ಆಗುತ್ತೆ, ರೈಟ್? ಅವಾಗ ಮಾಡ್ತಾ ಹೋಗ್ತೀನಿ. ಇವೆರಡರಲ್ಲೂ ಒಂದೇ ನಾವು ಕ್ಯಾಚ್ ಮಿಸ್ ಮಾಡಿರೋದು. ವಾಟ್ ಇಫ್ ಇಲ್ಲಿ ಬಂದು ನಾವು ಚೆಕ್ ಮಾಡೋಷ್ಟೊತ್ತಿಗೆ ಫ್ರೆಶ್ಶು ಹೋಗಿಬಿಟ್ಟಿತ್ತು ಅಂದರೆ ಅದರರ್ಥ ಫ್ರೆಶ್ಶಿನ ಕೌಂಟು ರೆಡ್ಯೂಸ್ ಆಗಿಬಿಟ್ಟಿತ್ತು ಟು ವಾಟ್, 0ಗೆ. ಅವಾಗ ಏನು ಮಾಡಬೇಕಾಗುತ್ತೆ, ಇಟರೇಷನ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಫ್ರೆಶ್ ಡಾಟ್ ಕೌಂಟ್ ಗ್ರೇಟರ್ ದ್ಯಾನ್ 0 ಇರೋ ತನಕನೂ ಮಾಡು. ಆ್ಯಂಡ್ ಸೇಮ್ ಗೋಸ್ ವಿತ್ ದಿಸ್ ಗೈ ಆ್ಯಸ್ ವೆಲ್, ರೈಟ್? ಫ್ರೆಶ್ ಡಾಟ್ ಕೌಂಟ್ ಗ್ರೇಟರ್ ದ್ಯಾನ್ 0. ಇಫ್ ಕೆ ಸೈಜ್ ಕಡಿಮೆ ಇದ್ದು ಫ್ರೆಶ್ ಕೌಂಟ್ ಗ್ರೇಟರ್ ದ್ಯಾನ್ ಇದ್ದಾಗ ಮಾತ್ರ ನಾನು ಏನು ಮಾಡು, ಕೆ ಐ ಮೀನ್ ಬೇಸಿಕ್ಲಿ ವಾಟ್ ಐ ಆಮ್ ಸೇಯಿಂಗ್, ಇನ್ನು ಫ್ರೆಶ್ ಫ್ರೂಟ್ಸ್ ಇದೆನಾ ನಿನಗೆ ರಾಟ್ ಸ್ಪ್ರೆಡ್ ಮಾಡಲಿಕ್ಕೆ ಇತ್ತು ಅಂತ ಹೇಳಂದರೆ ಗೋ ಹೆಡ್ ಆ್ಯಂಡ್ ದೆನ್ ಡೂ ಇಟ್, ಡನ್. I think this should be sufficient for us to check this. Let's see, let's check, right? Yep, it worked. Let's do the final submission. So yeah, let's do the final submission. Okay, moment of truth, 5 millisecond. That's an improvement. That's okay. ಈ 5 millisecond ಇಂದ ನಾವು 1 millisecond ಬರೋದು ದೊಡ್ಡದಲ್ಲ ರೀ. ನೋಡಿ ಯೋಚನೆ ಮಾಡಿ, ಈ 5 millisecond ಫಾರ್ 307 ಆವ್ರೇಜ್ ಟೆಸ್ಟ್ ಕೇಸಸಲ್ಲಿ 5 millisecond ಇಸ್ it's a good amount of what time. It's a good time to have 5 millisecond algorithm. 1 millisecond ಅಲ್ಲಿ ನೀವು if you wanna get competitive about it, you can. ಹೇಗೆ, ಈ ಫ್ರೆಶ್ ಅನ್ನೋ ಒಂದು ಹ್ಯಾಶ್ ಸೆಟ್ ಇದೆ ಅಲ್ಲ, ಹ್ಯಾಶ್ ಕಂಪ್ಯೂಟೇಷನ್ ಪ್ರತಿಶತನೂ ಇಲ್ಲಿ ನೀವೇನಾಗುತ್ತೆ ನೋಡಿ, ಇಲ್ಲಿ ಹ್ಯಾಶ್ ನಾನು ಇಲ್ಲಿ ಚೆಕ್ ಮಾಡ್ತಿದ್ದೀನಿ, ಇಲ್ಲಿ ಚೆಕ್ ಮಾಡ್ತಾಯಿದ್ದೀನಿ. ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಅ ಹ್ಯಾಶಿಂಗ್ ಚೆಕ್, ದೆರ್ ಇಸ್ ಅ ಕಾಂಪ್ಲೆಕ್ಸಿಟಿ ಆಫ್ ಹ್ಯಾಶಿಂಗ್ ಫಂಕ್ಷನ್ನ ಕರೆದು ಹ್ಯಾಶ್ನ ಮತ್ತೆ ರೀಕಂಪ್ಯೂಟ್ ಮಾಡ್ಕೊಂಡು ಇಂಡೆಕ್ಸಸ್ಗೆ ಅದು ದಟ್ ವಿಲ್ ಹ್ಯಾವ್ ಸಮ್ millisecond ಆಫ್ ಕಂಪ್ಯೂಟೇಷನಲ್ ಕಂಪ್ಯೂಟೇಷನಲ್ ಟೈಮ್, ರೈಟ್? ಸೊ ಅದಕ್ಕೆ ಅದು ಪ್ರಾಬ್ಲಮ್ ಆಗ್ತದೆ. ನೀವೇನು ಮಾಡ್ಬೋದು, ಲಿಟ್ರಲಿ ಇದನ್ನು ಒಂದು 2 dimensional ಅರೇ, ಬೂಲಿಯನ್ ಅರೇನ ನಾವು ಇಟ್ಕೊಂಡ್ಬಿಟ್ರೆ ದಿಸ್ ವಿಲ್ ಬಂಪ್, ಲಿಟ್ರಲಿ ಇಟ್ ವಿಲ್ ಬಂಪ್ ಟು from 5 milliseconds to 1 milliseconds or in the range of 2 milliseconds. But yeah, that you can do, and this is an accepted stuff, right? Now instead of getting competitive, which we in the previous ಅಲ್ಲಿ ನಾವು ಆಪ್ಟಿಮೈಸ್ ಮಾಡಲಿಕ್ಕೆ ಎಲ್ಲದನ್ನು ಟ್ರೈ ಮಾಡಿದ್ದೀವಿ, ಈ ಸದೆ ಅದನ್ನು ಮಾಡೋದಿಲ್ಲ. ಈ ಸತೆ 5 milliseconds ಇಂದ 1 milliseconds ಮಾಡಲಿಕ್ಕೆ ಐ ಹ್ಯಾವ್ ಗಿವನ್ ಯು ದ ಹಿಂಟ್. ಇದನ್ನು ನೀವೇನು ಮಾಡಿ, ಹ್ಯಾಶ್ ಸೆಟ್ಟಿಂದ ಬೂಲಿಯನ್ ಮ್ಯಾಟ್ರಿಕ್ಸಿಗೆ ಕನ್ವರ್ಟ್ ಮಾಡಿ, ಆ್ಯಂಡ್ ದೆನ್ ಯು ಸಿ ದಟ್ ಯು ವಿಲ್ ಗೆಟ್ ದಟ್ ಬಮ್. ದ್ಯಾಟ್ ಈಸ್ ಸಮಥಿಂಗ್ ವಿಚ್ ಐ ಆಮ್ ಕಾನ್ಫಿಡೆಂಟ್ ಯು ವಿಲ್ ಗೆಟ್ ಇಟ್ ಡನ್. Now if you give me some time, I'll cut the video here and get back with a bigger picture of why do we need a multi-source BFS. So ಇವಾಗ ನಾವೇನು ಚೆಕ್ ಮಾಡೋಣ, we have solved this problem, right?
ಸೊ ಇದ್ರದ್ದು ಇಂಜಿನಿಯರಿಂಗ್ ಕೆಪಾಸಿಟಿ ಏನು ಬಂತು, ವಿ ಕ್ಯಾನ್ ಗೆಟ್ ಕಾಂಪಿಟೇಟಿವ್ ಆ್ಯಂಡ್ ಮೂವಿಂಗ್ ಇಟ್ ಟು 1 millisecond ಆ್ಯಂಡ್ ಆಲ್ ದ್ಯಾಟ್. ಬಟ್ ಇದ್ರದ್ದು ರಿಯಲ್ ಇಂಪ್ಯಾಕ್ಟ್ ಏನು, ಈ ಪ್ರಾಬ್ಲಮಿನ ರಿಯಲ್ ಟೈಮ್ ಅಪ್ಲಿಕೇಶನ್ಸ್ ಏನು, ದಟ್ ಈಸ್ ವಾಟ್ ವಿ ಆರ್ ಟ್ರೈಂಗ್ ಟು ಡಿಸ್ಕವರ್ ಇನ್ ದಿಸ್ ಸೆಷನ್. You can end the video here if you are not interested in that part, but then ಆ ಮೆಚುರಿಟಿ ಬೇಕು. ಆ್ಯಸ್ ಅನ್ engineer you need that maturity of why do we exactly solve such kinds of problem. Particularly multi-source BFS is what the reality is, right? ಒಂದು ಸಿಂಗಲ್ BFS ಅಲ್ಲಿ ತೊಗೊಂಡ್ರೆ ನಾವು ಏನು ಮಾಡಬೇಕು, ಲೆಟ್ಸ್ ಕ್ವಿಕ್ಲಿ ಗೋ ಬ್ಯಾಕ್ ಟು ದ ಡಯಾಗ್ರಾಮ್ ದಟ್ ವಿ ವರ್ ಯೂಸಿಂಗ್. ಸೊ BFS ಅಲ್ಲಿ ಏನಾಗುತ್ತೆ, ಹಂತದಲ್ಲಿ ಒಂದು ಇನ್ಫೆಕ್ಷನ್ನು ರಾಟೋ ಏನೋ ಸ್ಪ್ರೆಡ್ ಆಗ್ತಾ ಇದೆ. ಹ್ಯಾವ್ ಟು ಚೆಕ್ ದ ಇನ್ಫೆಕ್ಷನ್ ರೇಟ್ ಆಗಿರಲಿ, ಇನ್ಫೆಕ್ಷನ್ ಎಷ್ಟು ಜನಕ್ಕೆ ಸ್ಪ್ರೆಡ್ ಆಯಿತು ಅಂತ ಹೇಳ್ಬಿಟ್ಟು ನಾವೇನಾದರೂ ತಿಳ್ಕೊಬೇಕು ಅಂತ ಹೇಳಂದರೆ, ರಿಯಾಲಿಟಿಯಲ್ಲಿ ಏನಾಗುತ್ತೆ, ದೇರ್ ಮೈಟ್ ಬಿ ಅ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಫೆಕ್ಟೆಡ್ ಪೀಪಲ್, ರೈಟ್? ಲೈಕ್ ಇನ್ ದಿಸ್ ಕೇಸ್ ಇನ್ಫೆಕ್ಟೆಡ್ ಅಥವಾ ರಾಟನ್ ಆರೆಂಜಸ್ ಇದ್ದಾವೆ. ಆ ಕೇಸಲ್ಲಿ ಏನಾಗುತ್ತೆ, ಮಲ್ಟಿ ಸೋರ್ಸ್ ಇನ್ಫೆಕ್ಷನ್ ಆಗುತ್ತೆ, ರೈಟ್? ಸೊ ಇನ್ ರಿಯಾಲಿಟಿ ಯಾವಾಗಲೂ ಏನಿರುತ್ತೆ, ಮಲ್ಟಿ ಸೋರ್ಸ್ ಇನ್ಫೆಕ್ಷನ್ ಬರುತ್ತೆ. ಸೊ ಆ ಕೇಸಲ್ಲಿ ಮಲ್ಟಿ ಸೋರ್ಸ್ BFS ಯೂಸ್ ಆಗುತ್ತೆ ನಮಗೆ. ಎಷ್ಟು ಬೇಗ ಅಥವಾ ಒಬ್ವಿಯಸ್ಲಿ ಮೋರ್ ದೆನ್ ಅ ಗುಡ್ ನಂಬರ್ ಆಫ್ ಪೀಪಲ್ ಇತ್ತು ಅಂತ ಹೇಳಂದರೆ ವರ್ಸಸ್ ಅ ಕ್ಲೋಸ್ಡ್ ಸಿಸ್ಟಮ್ ವೇರ್ ವಿ ಹ್ಯಾವ್ ಓನ್ಲಿ ಒನ್ ಇನ್ಫೆಕ್ಟೆಡ್ ಗಾಯ್ ಆ್ಯಂಡ್ ಎಷ್ಟು ಟೈಮ್ ಬೇಕಾಗುತ್ತೆ ಅನ್ನೋದೇನಾದರೂ ಚೆಕ್ ಮಾಡೋದಾಯಿತು ಅಂತ ಹೇಳಂದರೆ, ದೆನ್ ಒಬ್ವಿಯಸ್ಲಿ ದ ಒನ್ ವಿಚ್ ಹ್ಯಾಸ್ ಮಲ್ಟಿಪಲ್ ಸೋರ್ಸ್ ಇನ್ಸೈಡ್ ಇಟ್ ಏನಾಗುತ್ತೆ, ಬೇಗ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಸೇಮ್ ಗೋಸ್ ವಿತ್ ಇನ್ಫಾರ್ಮೇಷನ್. ಲೆಟ್ಸ್ ಸೇ ಇನ್ ಅನ್ ಇನ್ಸ್ಟಾಗ್ರಾಮ್ ಆರ್ ಇನ್ ಎನಿ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಆರ್ ಇನ್ ಮೀಡಿಯಾ ಕವರೇಜಸ್, ಇನ್ಫಾರ್ಮೇಷನ್ ಡಿಫ್ಯೂಷನ್ ಅಂತ ಹೇಳ್ಬರುತ್ತೆ. ಎಷ್ಟು ಬೇಗ ನಮಗೆ ಡಿಫ್ಯೂಷನ್ ಆಗುತ್ತೆ ಡಿಪೆಂಡ್ಸ್ ಅಪಾನ್ ಹೌ ಮೆನಿ ಸೋರ್ಸಸ್ ಆಫ್ ಇನ್ಫಾರ್ಮೇಷನ್ಸ್ ದಟ್ ವಿ ಹ್ಯಾವ್. ಇಫ್ ಯು ಟೇಕ್ CDN ಎಕ್ಸಾಂಪಲ್, ಕಂಟೆಂಟ್ ಡೆಲಿವರಿ ನೆಟ್ವರ್ಕ್ಸ್ ಲೈಕ್ ಯಾವುದಾದ್ರೂ ಆಗಿರ್ಬೋದು, ರೈಟ್? ಆ ಕಂಟೆಂಟ್ ಡೆಲಿವರಿ ನೆಟ್ವರ್ಕ್ಸಲ್ಲಿ ವೇರ್ ಟು ಪ್ಲೇಸ್ ಮೈ ಇನ್ಫಾರ್ಮೇಟಿವ್ ಸೋರ್ಸಸ್ ಅನ್ನೋದು ಸ್ಟ್ರಾಟಜಿಕ್ ಆಗಿ ಪ್ಲೇಸ್ ಮಾಡಲಿಕ್ಕೆ. ಎಕ್ಸಾಂಪಲ್, ನನಗೆ ಈ ಒಂದು ಆಡಿಯನ್ಸ್, ಈ 2 ಆಡಿಯನ್ಸ್ಗೆ ಬೇಗ ತಲುಪಬೇಕು ಅಂತ ಹೇಳಂದರೆ ನಾನೇನು ಮಾಡ್ತೀನಿ, ಲಿಟ್ರಲಿ ಐ ವಿಲ್ ಟೇಕ್ ಒನ್ ಮೋರ್ ಸೋರ್ಸ್ ಇಲ್ಲಿ ಹತ್ರದಲ್ಲಿ ಆ್ಯಂಡ್ ದೆನ್ ಐ ವಿಲ್ ಟ್ರೈ ಟು ಸ್ಪ್ರೆಡ್ ದ ಇನ್ಫಾರ್ಮೇಷನ್ ಆರ್ ಸ್ಪ್ರೆಡ್ ದ ಕಂಟೆಂಟ್. ಇನ್ ಕೇಸ್ ಆಫ್ ಕಂಟೆಂಟ್ ಡೆಲಿವರಿ ನೆಟ್ವರ್ಕ್ ನಾವೇನು ಮಾಡ್ತೀವಿ, ಎಡ್ಜ್ ಕಂಪ್ಯೂಟಿಂಗಲ್ಲಿ ನಾವೇನು ಮಾಡ್ತೀವಿ, ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಎಷ್ಟು ಬೇಗ ನಾವು ಸ್ಪ್ರೆಡ್ ಮಾಡ್ಬೋದು ಡಿಪೆಂಡ್ಸ್ ಅಪಾನ್ ನನ್ನ ಸೋರ್ಸ್ ಎಲ್ಲಿದೆ. ಸೊ ಇಲ್ಲಿ ನಾನೇನಾದರೂ ಸೋರ್ಸ್ ಇಟ್ಟರೆ ಮೊದಲನೇ ಹಂತದಲ್ಲೇ ನೋಡಿ, ಯೋಚನೆ ಮಾಡಿ, ಇಲ್ಲಿ ನಾನು ಸೋರ್ಸ್ ಇಡೋದ್ರಿಂದ ಮೊದಲೆಲ್ಲಿತ್ತು, ಈ ಒಂದು ನೋಡಿಗೆ ನನಗೆ ಇನ್ಫಾರ್ಮೇಷನ್ ಬಂದು ನನಗೆ ತಲುಪಬೇಕು ಅಂತ ಹೇಳಂದರೆ ಎಷ್ಟನೇ ಟೈಮಲ್ಲಿ ಬರ್ತಿದೆ, ಎಷ್ಟು ಯೂನಿಟ್ ಆಫ್ ಟೈಮಲ್ಲಿ ಬರ್ತಿದೆ, 1, 2, 3, ಡಿಸ್ಪೈಟ್ ದೇರ್ ವೆರ್ 2 ಸೋರ್ಸಸ್ ಹಿಯರ್. ಬಟ್ ನಾನು ಒಂದು ಸ್ಟ್ರಾಟಜಿಕಲಿ ನಾನು ಏನು ಮಾಡ್ತೀನಿ, ಈ ಒಂದು ನೋಡ್ನ ನಾನು ಏನಾರು ಬಂದುಬಿಟ್ಟು ನಾನು ಇಲ್ಲಿ ಇಟ್ಬಿಟ್ರೆ, ಹತ್ತದಲ್ಲಿ ನಾನು ಇಟ್ಬಿಟ್ರೆ ನಾನು ಏನಾಗುತ್ತೆ, ಮೊದಲನೇ ಹಂತದಲ್ಲೇ ನನಗೇನಾಗುತ್ತೆ, ವಿತೌಟ್ ಎನಿ ಮಚ್ ಲೇಟೆನ್ಸಿ ನನಗೆ ಇನ್ಫಾರ್ಮೇಷನ್ ಹೋಗಿ ಸ್ಪ್ರೆಡ್ ಆಗುತ್ತೆ. ದಿಸ್ ಈಸ್ ಇಲ್ಲಿ ಇನ್ನೊಂದು ಸೋರ್ಸ್ ಆ್ಯಡ್ ಮಾಡೋದ್ರಿಂದಾಗಿ ನಾನು ಏನು ಮಾಡ್ತೀನಿ, ಇದಕ್ಕೂ ಸಹಿತನೂ ಇದು ಏನೂ ಆಗಲ್ಲ. ಇದು ಎರಡರ ಕೇಸಲ್ಲಿ ಇಲ್ಲಿಟ್ರು ಏನಾಗುತ್ತೆ, ಬಟ್ ಲೋಕಲೈಸೇಷನ್ ಯಾವುದಕ್ಕೆ ಜಾಸ್ತಿ ವರ್ಕ್ ಆಯಿತು, ಲೋಕಲೈಸೇಷನ್ ನಾನು ಇಲ್ಲಿ ಲೋಕಲೈಸ್ ಮಾಡಿರೋದ್ರಿಂದ ನನ್ನ ಕಂಟೆಂಟ್ ಡೆಲಿವರಿ ನೆಟ್ವರ್ಕಿನ ಎಡ್ಜ್ ಕಂಪ್ಯೂಟಿಂಗ್ನ ನಾನು ತೊಗೊಂಡು ಹೋಗಿ ಎಲ್ಲಿ ಡಿಪ್ಲಾಯ್ ಮಾಡ್ತೀನಿ, ಈ ಸ್ಟ್ರಾಟಜಿಕ್ ಪಾಯಿಂಟಲ್ಲಿ, ಲೆಟ್ಸ್ ಸೇ ದಿಸ್ ಇಸ್ ಏಷ್ಯಾ ಪಾಯಿಂಟ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಇಲ್ಲಿ ನಾನು ಒಂದು ಸರ್ವರ್ ಇಡೋದ್ರಿಂದಾಗಿ ಇಲ್ಲಿ ನಿಯರ್ ಬೈ ಇರತಕ್ಕಂಥ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸಿಗೂ ನನಗೇನು ಸಿಗುತ್ತೆ, ಬೇಗ ಹೋಗಿ ನನಗೆ ಇನ್ಫಾರ್ಮೇಷನ್ನ ಡಿಫ್ಯೂಸ್ ಮಾಡ್ಬೋದು ಆ ರೀತಿಯಲ್ಲಿ. ಸೊ ಮಲ್ಟಿ ಸೋರ್ಸ್ ಹೆಲ್ಪ್ಸ್ ಇನ್ ಇನ್ಫಾರ್ಮೇಷನ್ ಡಿಫ್ಯೂಷನ್. ಎಷ್ಟು ಬೇಗ ಸ್ಟ್ರಾಟಜಿಕ್ ಆಗಿ ಇನ್ನೊಂದು ಕಾಂಪ್ಯೂಟೇಷನ್ ಮಾಡ್ಬೋದು. ಪ್ರತಿ ಒಂದು ನೋಡಿಗೆ ಯಾವ ಒಂದು ಸೋರ್ಸಿಂದ ನನಗೆ ಇನ್ಫಾರ್ಮೇಷನ್ ಬಂತು ಈಸ್ ಆಲ್ಸೋ ಕಂಪ್ಯೂಟೆಡ್ ಥ್ರೂ ಮಲ್ಟಿ ಸೋರ್ಸ್ ಏನು BFS ಇಂದ, ರೈಟ್? ಸೊ ಸಚ್ ಇಸ್ ದಿ ಅಪ್ಲಿಕೇಶನ್ ಆಫ್ ಅ ಮಲ್ಟಿ ಸೋರ್ಸ್ BFS, ರೈಟ್? ಇನ್ನೊಂದು ನಾನು ಒಂದು ಫಿಗರ್ ತೋರಿಸ್ತೀನಿ, ರೈಟ್? ಒಂದು ಪಿಕ್ಟೋರಿಯಲ್ ಡಯಾಗ್ರಾಮ್ ನೋಡ್ಕೊಳ್ಳೋಣ, ವೇರ್ ಇಟ್ ಈಸ್ ಮೋರ್ ಯೂಸ್ಫುಲ್. ಬಿಫೋರ್ ಟು ದಟ್ ಡಯಾಗ್ರಾಮ್, ದಟ್ ವಿಲ್ ಬಿ ಅಟ್ ದ ವೆರಿ ಎಂಡ್. ಸೊ ಇನ್ನೊಂದು ಎಲ್ಲಿ ಅಪ್ಲಿಕೇಶನ್ ನೀವು ಡೈಲಿ ಒಂದು ಕೇಸಸಲ್ಲಿ ನೀವು ಎಲ್ಲಿ ನೋಡ್ಬೋದು ಇದನ್ನು, ಎಕ್ಸಾಂಪಲ್ ಊಬರ್ನ ಬುಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ದಟ್ ಅನದರ್ ಒನ್ ಎಕ್ಸಾಂಪಲ್ ದಟ್ ಐ ವಾಂಟ್ ಗಿವ್. ಲೈಕ್ ಲೆಟ್ಸ್ ಸೇ ನಾನು ಊಬರ್, ದೀಸ್ ಆರ್ ಆಲ್ ಕಸ್ಟಮರ್ಸ್ ಅಂತ ಹೇಳಿ ತಿಳ್ಕೊಳ್ಳೋಣ. ಫಾರ್ ಸಿಂಪ್ಲಿಸಿಟಿ ಲೆಟ್ಸ್ ಅಗೇನ್ಸ್ ಡೂ ಅ ಸೆಲೆಕ್ಷನ್. ಇದೇನಿತ್ತು ಇದನ್ನು ನಮಗೆ ಗ್ರೀನ್ ಮಾಡ್ಕೊಳ್ಳೋಣ, ರೈಟ್? ದಿಸ್ ಈಸ್ ಅಗೇನ್ gratefully, right? These are all my customers for a Uber. Let's say these are all Uber riders, right? Cab ಆಗಿರಲಿ, ಇನ್ನೊಂದು ಸೋರ್ಸ್ ಆಫ್ ಯಾವ್ದಾರ ಕಮ್ಯೂಟ್ ಆಗಿರಲಿ. ಸೊ ನನಗೇನಿದೆ, ಈ ಒಂದು ವ್ಯಕ್ತಿಗೆ ಲೆಟ್ಸ್ ಸೇ ಹಿ ಈಸ್ ಟ್ರೈಂಗ್ ಟು ಬುಕ್ ಅ ಕ್ಯಾಬ್ ರೈಟ್ ನೌ, ರೈಟ್? ಸೊ ವಾಟ್ ವಿಲ್ ಹ್ಯಾಪನ್ ಟು ಹಿಮ್, ನಾನು ಯಾವ ರೈಡರ್ನ ನಾನು ಕರಿಬೇಕು, ನಾನು ಈ ರೈಡರ್ನ ಕರೀಲ, ರೈಟ್? ಸೊ ರ್ಯಾಂಡಮ್ ಅಲೊಕೇಶನ್ ಮಾಡಲ, ಈ ರೈಡರ್ನ ಕರೆದ್ಬಿಡ್ಲ ಅಥವಾ ಈ ರೈಡರ್ನ ಕರೀಲ. ಈ ರೈಡರ್ನ ನಾನು ಕರೆದ್ರೆ ನೋಡಿ BFS ಪ್ರಕಾರ ಏನಾಗುತ್ತೆ, 1, 2, ನೆಕ್ಸ್ಟ್ 3,
ರೈಟ್. ಸಾರಿ 3 ಇಲ್ಲಿದ್ದೀನಿ ನಾನಿನ್ನ 3 ಆ್ಯಂಡ್ ದೆನ್ 4. ನಾನು ಬರೀ ಸಿಂಗಲ್ಲಾಗಿ ನಾನು ಏನು ಮಾಡ್ತಿದ್ರೆ ಬರೀ BFS ಒಂದೇ ಮಾಡಿದ್ರೆ ಅಗೇನ್ ಐ ಹ್ಯಾವ್ ಟು ರೀಕಂಪ್ಯೂಟ್. ಸೊ ಮಲ್ಟಿ ಸೋರ್ಸಲ್ಲಿ ನಾನು ಮಾಡ್ತಾ ಇದ್ದರೆ ಐ ವಿಲ್ ಗೆಟ್ ಟು ನೋ ಬೈ ವರ್ಚ್ಯೂ ನಾನು ಇಲ್ಲಿಂದನೂ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, 2ನೇ ಹಂತದಲ್ಲೇ ಬಂದು ತಲುಪುತ್ತೆ. ಸೊ ದ ನಿಯರೆಸ್ಟ್ ರೈಡರ್ who is available to me, the nearest Uber which is available to me is this particular source. And where did I get that source from? This literally ಈ ಒಂದು ಪರ್ಟಿಕ್ಯುಲರ್ ಕಸ್ಟಮರ್ಗೆ ನಿಯರೆಸ್ಟ್ ಊಬರ್ ಯಾವ್ದು ಆಫರ್ ಮಾಡ್ಬೋದು ಅನ್ನೋದನ್ನು ಯಾವುದ್ರಲ್ಲಿ ಕಂಡುಹಿಡಿಬೋದು ನಾವು? ಮಲ್ಟಿ ಸೋರ್ಸ್ BFS ಅಲ್ಲಿ ನಾವು ಈಸಿಯಾಗಿ ಕಂಡುಹಿಡಿಬೋದು. ಸೊ ಸಚ್ ಅಪ್ಲಿಕೇಶನ್ಸ್. ಸೊ ನಿಮಗೆ CDN ಕವರೇಜ್ ನೆಟ್ವರ್ಕಲ್ಲಿ ಬರ್ಬೋದು, ಅಥವಾ ನೆಟ್ಫ್ಲಿಕ್ಸ್ ಸರ್ವರ್ಸಲ್ಲಿ ಬರ್ಬೋದು, ಊಬರ್ ಡ್ರೈವರ್ಸ್ ಅಲೊಕೇಶನ್ಸಲ್ಲಿ ಬರ್ಬೋದು. ಇನ್ನೊಂದು ನೋಡಿ, ಇನ್ನೊಂದು ರಿಯಲ್ ಟೈಮ್ ಎಕ್ಸಾಂಪಲ್ ಹೇಳೋದಾಯಿತು ಅಂದರೆ ಕ್ಲೋಸೆಸ್ಟ್ ಫೈರ್ ಸ್ಟೇಷನ್ಸ್. that's a massive humanity value, right? Think about it. Engineering capacity should always, whether it drives a business or not, but it should make sure that it drives a humanity concern, right? It need to tackle humanity capacities with engineering, right? Humanity-ಯಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ವಿ ನೀಡ್ ಟು ಟ್ರೈ ಸಾಲ್ವಿಂಗ್ ವಿತ್ ದಟ್ ಎಂಜಿನಿಯರಿಂಗ್ ಪ್ರಾಬ್ಲಮ್. ಥಿಂಕ್ ಅಬೌಟ್ ಇಟ್. ನನಗೆ ಫೈರ್ ಸ್ಟೇಷನ್ಸ್ ಇದ್ದಾವೆ, ಇಲ್ಲಿ ಎಲ್ಲೋ ಒಂದು ಕಡೆ ಬೆಂಕಿ ಹತ್ತಿದೆ. ಇದೇ ಕೇಸಲ್ಲಿ ತೊಗೊಳ್ಳೋಣ. ಯಾವ ಒಂದು ಫೈರ್ ಸ್ಟೇಷನ್ಗೆ ನಾನು ಇಮಿಡಿಯೇಟಾಗಿ ರೂಟ್ ಮಾಡಬೇಕು ನನ್ನ ಕಾಲ್ನ, ರೈಟ್? ದಟ್ ಈಸ್ ಆಸ್ ಅ ಸಾಫ್ಟ್ವೇರ್ ವಿ ಹ್ಯಾವ್ ಟು ಟೇಕ್ ಕೇರ್ ದ್ಯಾಟ್. ಯಾವುದಕ್ಕೆ ನಾನು ರೌಟ್ ಮಾಡಲಿ, ಇದಕ್ಕೆ ನಾನು ರೌಟ್ ಮಾಡಲ, ಇಲ್ಲಿಂದ ನನಗೆ ಡಿಸ್ಪ್ಯಾಚ್ ಆಯಿತು ಫೈರ್ ಇಂಜಿನ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಎಷ್ಟು ಹಂತದ, ಎಷ್ಟು ಡಿಲೇ ಆಗುತ್ತೆ? 1 minute ಡಿಲೇ ಇಸ್ ಈಕ್ವಲ್ ಟು 1 unit ಇಸ್ ಈಕ್ವಲ್ ಟು 100 kilometer ಅಂತ ಹೇಳಿ ತಿಳ್ಕೊಳ್ಳೋಣ. ಲಿಟ್ರಲಿ ಬೈ ಡೂಯಿಂಗ್ ದಿಸ್ ಫಾಲ್ಸ್ ಮ್ಯಾಪಿಂಗ್ ನನಗೆ ಎಷ್ಟಾಯಿತು? 100 kilometer ಐ ಆ್ಯಡೆಡ್ ಅಪ್. ಇಲ್ಲಿ ನನಗೇನಾಗುತ್ತೆ, ಬರೀ 200 kilometers ಅಲ್ಲಿ ಬರುತ್ತೆ. ಇಲ್ಲಿ 100, 200, 300, 400. ಸೊ ಐ ಲಿಟ್ರಲಿ 100 kilometerನ ಟ್ರಾವರ್ಸ್ ಮಾಡಲಿಕ್ಕೆ ಎಷ್ಟು ಫಾಸ್ಟ್ ಆದರೂ ಬರಲಿ ಫೈರ್ ಇಂಜಿನ್, ಇಟ್ ವಿಲ್ ಹ್ಯಾವ್ ಸಮ್ ಕ್ಯಾಟಾಸ್ಟ್ರಫಿಕ್ ರಿಯಲ್ ಟೈಮ್ ಪ್ರಾಬ್ಲಮ್, ರೈಟ್? ಸೊ ಸಚ್ ಇಸ್ ದಿ ಕೆಪಾಸಿಟಿ ಆಫ್ ನಾಟ್ ಓನ್ಲಿ ಪರ್ಟಿಕ್ಯುಲರ್ಲಿ ಮಲ್ಟಿ ಸೋರ್ಸ್ BFS ಅಂತ ಹೇಳಂತಿಲ್ಲ. ಹ್ಯಾವಿಂಗ್ ದಿಸ್ ಟೆಕ್ನಿಕ್, ಬೈ ಸಾಲ್ವಿಂಗ್ ಸಚ್ ಪ್ರಾಬ್ಲಮ್ಸ್ ಯು ಟ್ರೈ ಟು ಕಾಂಪ್ರಹೆಂಡ್ ಸಚ್ ಬಿಗರ್ ಇಂಟ್ಯೂಷನ್ಸ್, ರೈಟ್? ಸೊ ಲಿಟ್ರಲಿ ಇಫ್ ಅಷ್ಟು ಹಂತದಲ್ಲಿ ಹೋಗಲಿಲ್ಲ ಅಂದರೂ ಸಹ ಇದನ್ನು ಬೈ ಮೆಚ್ಯೂರಿಟಿ there is a responsibility on us that how a simple problem like this can tackle such brilliant situations of ride sharing, Uber ಆಗಿರ್ಬೋದು, ಕಂಟೆಂಟ್ ಡಿಸ್ಟ್ರಿಬ್ಯೂಷನ್ಸ್ ಆಗಿರ್ಬೋದು, CDN ಇಡೋದಾಗಿರ್ಬೋದು, ರೈಟ್? ಆ್ಯಂಡ್ ಫೈರ್ ಇಂಜಿನ್ ಅಲೊಕೇಶನ್ಸ್ ಆಗಿರ್ಬೋದು, ರೈಟ್? ಗೂಗಲ್ ಮ್ಯಾಪ್ಸ್ ಆಲ್ಸೋ ಮೇಕ್ಸ್ ಯೂಸ್ ಆಫ್ ಸಚ್. ನಿಮಗೆ ನಿಯರ್ ಬೈ ಇಲ್ಲಿ ಕುತ್ಕೊಂಡ್ಬಿಟ್ಟು ನೀವು ಚೆಕ್ ಮಾಡ್ತಿರ್ತೀರ, ವಾಟ್ ಆರ್ ಮೈ, ಎಲ್ಲೋ ಹೋಗಿರ್ತೀರ ಹತ್ರದಲ್ಲಿ, ಈ ಪ್ಲೇಸಿಗೆ ನಿಯರ್ ಆಗಿರ್ತಕ್ಕಂಥ ರೆಸ್ಟೋರೆಂಟ್ಸ್ ಯಾವುದು? How do you check that? Through multi-source BFS. Such is the real-time impact of having known a multi-source BFS, right? Last, let's go to the bigger picture. See this. This diagram is something which I made up through prompting Gemini. One pictorial representation kodu anta heli keldaga, giving some minor inputs to it and then working my ways to it. Look at this diagram. ಸೊ ಇಲ್ಲೇನು ಹೇಳ್ತಿದೆ ನೋಡಿ, ಸಿಮಿಲರ್ ಕಾನ್ಸೆಪ್ಟ್. ಸೋರ್ಸ್ ಇಲ್ಲಿದೆ, ದಿಸ್ ಇಸ್ ನಥಿಂಗ್ ಬಟ್ ಇನ್ಫಾರ್ಮೇಷನ್ ಡಿಫ್ಯೂಷನ್, ರೈಟ್? ಸೊ ಇಲ್ಲಿ ಒಂದು ಸೋರ್ಸ್ ಇದೆ, ಇಲ್ಲಿ ಒಂದು ಸೋರ್ಸ್ ಇದೆ, ಮಲ್ಟಿಪಲ್ ಸೋರ್ಸಸ್ಗಳು ನಮಗಿದ್ದಾವೆ. ದೀಸ್ ಆರ್ ಲೈಕ್ ಕ್ಲಸ್ಟರ್ಸ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ, ರೈಟ್? ಈ ಕ್ಲಸ್ಟರ್ಸಿಂದ ನನಗೇನಾಗ್ತಿದೆ, ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟ್ ಆಗ್ತಿದೆ. ಯು ಸಿ ದಿಸ್ ಕ್ರಾಸ್ ಕಟಿಂಗ್ ವೇವ್ಸ್, these are nothing but redundant connections. So this is again multiple sources ಗೆ ನನಗೇನು ಮಲ್ಟಿಪಲ್ ಇನ್ಪುಟ್ಸ್ ಸಿಗುತ್ತೆ. ಬೇಗ 2-3 ಸೋರ್ಸಸ್ಸಿಂದ ನನಗೇನು ಇನ್ಫಾರ್ಮೇಷನ್ ಸಿಗ್ತಾ ಇದೆ. ನಾನು ಎಲ್ಲಿ, ಅದೇ ಕಂಟೆಂಟ್ ಡೆಲಿವರಿ ಹೇಳಿದ್ನಲ್ಲ, ಎಲ್ಲಿ ನಾನು ಸ್ಟ್ರಾಟಜಿಕಲಿ ಪ್ಲೇಸ್ ಮಾಡಿದ್ರೆ ನನಗೆ ಇನ್ಫಾರ್ಮೇಷನ್ ಬೇಗ ಡಿಫ್ಯೂಸ್ ಆಗುತ್ತೆ ಅನ್ನೋದನ್ನು ಇದರಲ್ಲೂ ನೋಡ್ಬೋದು. ಇನ್ನು ಮೋರ್ ಟೆಕ್ನಿಕಲಿ ಅಕ್ಯುರೇಟ್ ಸಿಚುವೇಷನಲ್ಲಿ ಇಲ್ಲಿ ನೋಡಿ, ಇದು ವೇವ್ ವೈಸ್ ವೇವ್, ನಾವು ಹೇಗೆ ಲೇಯರ್ ಬೈ ಲೇಯರ್ ಹೇಗೆ ಟ್ರಾವೆಲ್ ಮಾಡೋದು ಇನ್ ಅ ಸಿಮಿಲರ್ ವೇ. ದಿಸ್ ಈಸ್ ಲಿಟ್ರಲಿ ಅ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ವಾಟ್ ವಿ ಡಿಡ್ ಅಟ್ ಅ ವೆರಿ ಲಾರ್ಜ್ ಮ್ಯಾಸಿವ್ ಸ್ಕೇಲ್ ವೆನ್ ವಿ ಡೂ ಇಟ್ ಅಟ್ ಅ ಗ್ಲೋಬಲ್ ಲೆವೆಲ್, ರೈಟ್? With that, end this video with a maturity that you got the bigger picture, and hopefully this you will build upon this intuition anta ಹೇಳಿ ಅಂದ್ಕೊಳ್ತೀನಿ. And thanks for sticking so long. See you next time. Bye.